ಇದು ನೋಡಿತಾ ಇನ್ನೊಂದು ಚೇರ್ ತಗೋ, 2 ಚೇರ್ ವೈಟ್ ಚೇರ್ ಇದು. ಈ ಒಂದು ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಅದಲ್ಲ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರುಗಳು ಹಾಗೂ ಈ ಥರದ 2 ಚೇರ್ ತಗೊಬ್ರು, ವೈಟ್ ಚೇರ್. ಸಿಎಲ್ಪಿಯ ನಾಯಕರು ಹಾಗೂ ವಿಧಾನ ಪರಿಷತ್ತಿನ ನಾಯಕರು ಭಾಗಿಯಾಗಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಅದರ ಜೊತೆಗೆ ಆ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಸ್ವಾಗತವನ್ನು ಬಯಸಿ ಈಗ ಪಕ್ಷದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶಿವಕುಮಾರ್ ಅವರು ಜಂಟಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಅವರಲ್ಲಿ ಕೇಳಿಕೊಳ್ಳಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ. ಒಂದು ನಿಮಿಷ, ಒಂದು ಚೇರ್ ಬದಲಾಯಿಸ್ತೀನಿ, ನನಗೆ ಸ್ವಲ್ಪ ಬೆನ್ ಪ್ರಾಬ್ಲಮ್ ಇದೆ. ನೋಡ, ಇನ್ನೊಂದು ಚೇರ್ ಹತ್ತ. ನಮಸ್ಕಾರ. ಸ್ವಲ್ಪ ಡಿಸಿಪ್ಲಿನ್ ಇರಬೇಕು. ಯಾರು ಮಧ್ಯೆ ಮಾತಾಡೋದು ಎಲ್ಲ ಮಾಡಬಾರ್ದು. ಸುಮ್ಮನೆ ಆ ಕಡೆ ಹೊಸಲ್ಲಿ ಕೂತ್ಕೊಳ್ಳಿ. ಯಾರು ಬರಬಾರ್ದು. ಫೋನೆಲ್ಲ ಆಫ್ ಮಾಡಿ, ಮಿಕ್ಕಿದವರೆಲ್ಲ ನಮ್ಮವರೆಲ್ಲ. ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷ ಇವತ್ತು ನಿಮ್ಮನ್ನೆಲ್ಲ ಮಾಧ್ಯಮಗೋಷ್ಠಿಗೆ ನಾವು ಆಹ್ವಾನಿಸಿದ್ದೇವೆ. ನಾನು, ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು, SR ಪಾಟೀಲ್ರವರು, ನಮ್ಮ ಕಾರ್ಯಾಧ್ಯಕ್ಷಗಳು 3 ಜನ, ಉಗ್ರಪ್ಪನವರು, ನಾವೆಲ್ಲ ಸೇರಿ ನಿಮ್ಮ ಮುಂದೆ ಅನೇಕ ವಿಚಾರಗಳನ್ನು ಪ್ರಸ್ತಾವನೆ ಮಾಡಲು ಕೂತಿದ್ದೇವೆ. ಒಂದು ಪ್ರಮುಖವಾದಂಥ ವಿಚಾರ, ಮೇ 24ನೇ ತಾರೀಕು ಎಲ್ಲ ಪಂಚಾಯಿತಿಗಳ ಅವಧಿ ಮುಗಿತಾ ಇದೆ. ಆ ಪಂಚಾಯಿತಿ ಅವಧಿ ಮುಂಚಿತವಾಗಿ 1 ತಿಂಗಳ ಮುಂಚಿತವಾಗಿ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗಬೇಕಾದ್ದು ವಾಡಿಕೆ. ಆದರೆ ಸರ್ಕಾರ ಲಾಸ್ಟ್ ಅಸೆಂಬ್ಲಿ ಸಂದರ್ಭದಲ್ಲಿ ಅನೇಕ ತಿದ್ದುಪಡಿಯನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದು ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಆ ತಿದ್ದುಪಡಿಗಳು ಯಾವುದು ಕೂಡ ಯಶಸ್ಸು ಆಗಿಲ್ಲ. ಯಾವ ಚುನಾವಣೆಗೆ ಈ ಕೊರೋನಾ ಸಂದರ್ಭದಲ್ಲಿ ನಡೆಸಲು ಸಿದ್ಧತೆ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ನಮಗೆ ಪರಿಸ್ಥಿತಿ ಕೂಡ ನಾವು ಅರ್ತಿದ್ದೇವೆ. ಆದರೆ ಅವಧಿ ಮುಗ್ದಿರೋದ್ರಿಂದ ಕಾನೂನಿನಲ್ಲಿ 6 ತಿಂಗಳುಗಳ ಕಾಲ ವಿಸ್ತರಣೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ವಿಶೇಷ ಸಂದರ್ಭದಲ್ಲಿ ಇದು ಒಂದು ವಿಶೇಷ ಸಂದರ್ಭ. ಪಾರ್ಲಿಮೆಂಟು, ರಾಜ್ಯಸಭಾ, MLCಗಳು ಎಲೆಕ್ಷನ್ ಕೂಡ ಎಲ್ಲ ಮುಂದಾಕಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಚುನಾವಣಾ ಆಯೋಗ ವಿಶೇಷ ಸಂದರ್ಭಕ್ಕೆ ಇದು ಕೂಡ ಈ 24ನೇ ತಾರೀಕು ಒಳಗಡೆನೆ ಪಂಚಾಯತಿ ಎಲೆಕ್ಷನ್ನು ನಡಿಬೇಕಾಗಿತ್ತು. ಆದರೆ ನಮಗೆ ತಿಳಿದಿರುವಂಥ ಮಾಹಿತಿ, ಈ ಅಧಿಕಾರವನ್ನು ಇರುವಂಥ ಸರ್ಕಾರಕ್ಕಿರುವಂಥ ಒಂದು ಅಧಿಕಾರನ ದುರುಪಯೋಗ ಮಾಡಿಕೊಂಡು ಅವರ ಪಕ್ಷದ ಕಾರ್ಯಕರ್ತರಿಗೆ ನೇಮಕ ಮಾಡಬೇಕು ಅಂತ ಹೇಳಿ ಜಿಲ್ಲಾ ಅಧಿಕಾರಿಗಳಿಗೆ ಆದೇಶವನ್ನು ಕೊಡಬೇಕು ಮೌಖಿಕವಾಗಿ ಅಂತ ಹೇಳಿ ನಮಗೆ ಮಾಹಿತಿ ಇದೆ. ಕಾಂಗ್ರೆಸ್ ಪಕ್ಷದ ಒಟ್ಟು ನಿಲುವು ಏನಂದರೆ, ಈಗ ಯಾರು ಹಾಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಿದ್ದಾರೆ ಅವರು ಪಕ್ಷಾತೀತವಾಗಿ ಚುನಾವಣೆಯಲ್ಲಿ ಗೆದ್ದವರು, ಯಾವ ಚಿಹ್ನೆ ಮೇಲೂ ಗೆದ್ದವರಲ್ಲ. ಪಕ್ಷ ಇಲ್ಲದೆ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ನಾವು ಮೊದಲಿಂದ ಕೂಡ ನಮ್ಮ ರಾಜ್ಯದಲ್ಲಿ
ಕೆಲವು ವರ್ಷಗಳಿಂದ ಮಂಡಲ್ ಪಂಚಾಯತಿ ಆದ ಮೇಲೆ ನಾವು ಗ್ರಾಮ ಪಂಚಾಯತಿಗಳಿಗೆ ಚುನಾವಣೆಯನ್ನು ನಡೆಸ್ಕೊಂಡು ಬಂದಿದ್ದೇವೆ. ಇಲ್ಲಿ ಯಾವ ಪಕ್ಷದ ಸದಸ್ಯ ಇಲ್ಲದೆ ಹೋಗಂತ ಜನಪ್ರತಿನಿಧಿಗಳು ನೀವು ಅವರನ್ನೇ ಇನ್ನು 6 ತಿಂಗಳ ಕಾಲ ತಾವು ಮುಂದುವರಿಸಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷದ ಒತ್ತಾಯ, ನಿಲುವು ಮತ್ತು ಮನವಿ. ಏಕೆಂದರೆ ಬೇರೆ ನಿಮ್ಮ ಬೇಕಾದಂಥ ಬಿಜೆಪಿಯ ಕಾರ್ಯಕರ್ತರನ್ನಾಗಲಿ ಪಟ್ಟಿ ತರಿಸ್ಕೊಂಡು ಜಿಲ್ಲಾ ಅಧಿಕಾರಿಗಳಿಗೆ ನೇಮಕ ಮಾಡಲು ಒಂದು ಅವಕಾಶ ಇದೆ, ಅಡ್ಮಿನಿಸ್ಟ್ರೇಟರ್ ಹಾಕಲು ಅವಕಾಶ ಇದೆ. ಆದರೆ ನಮ್ಮ ಸಂಪ್ರದಾಯನ, ನಮ್ಮ ರಾಜ್ಯದ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಮೌಲ್ಯವನ್ನು ಎತ್ತಿಡಿಲಿಕ್ಕೋಸ್ಕರ ಯಾರು ಇಷ್ಟು ದಿನ ಚುನಾವಣೆಯ ಪ್ರತಿನಿಧಿಯಾಗಿ ಆಯ್ಕೆ ಆಗಿದ್ದಾರೆ, ಜನರಿಂದ ಆಯ್ಕೆ ಆಗಿದ್ದಾರೆ, ಯಾವ ಪಕ್ಷದ ಚಿಹ್ನೆಯನ್ನು ಕೂಡ ಒತ್ಕೊಂಡಿಲ್ಲದೆ ಹೋದಂಥ ಸದಸ್ಯರನ್ನೇ ನೀವು ಇನ್ನು 6 ತಿಂಗಳ ಕಾಲ ಮುಂದುವರಿಸಬೇಕು ಅನ್ನೋದು ನಮ್ಮೆಲ್ಲರ ಕಾಂಗ್ರೆಸ್ ಪಕ್ಷದ ಒಟ್ಟಿನ ನಿಲುವನ್ನು ತಮಗೆ ಒತ್ತಾಯ ಮಾಡಲಿಕ್ಕೆ ನಾನು ಇಲ್ಲಿ ಪಕ್ಷದ ಪರವಾಗಿ ಕೂತಿದ್ದೇನೆ. ಎರಡನೇ ವಿಚಾರ, ಕೊರೋನಾ ವಿಚಾರ ಸಂದರ್ಭದಲ್ಲಿ ಸರ್ಕಾರ ನಮ್ಮ ಒತ್ತಡದ ಮೇಲೆ ಒಂದಷ್ಟು ಕಾರ್ಯಕ್ರಮವನ್ನು ಮಾಡಿರ್ಬೋದು. ಆದರೆ ಸಂಪೂರ್ಣವಾಗಿ ಎಲ್ಲ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಪ್ರಿಪೇರ್ ಮಾಡಿಕೊಳ್ಳದೆ, ಸಿದ್ಧಪಡಿಸ್ಕೊಳ್ಳದೆ, ಪ್ರತಿ ಹಂತದಲ್ಲೂ ಕೂಡ ಎಡವಟ್ಟು ಮಾಡಿಕೊಂಡಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಸರ್ಕಾರ ಪ್ರತಿ ಹಂತದಲ್ಲೂ ಯೂಟರ್ನ್ ಸರ್ಕಾರ ಘೋಷಣೆ ಮಾಡೋದು ಒಂದು, 50% ನಾನು ITBTಲಿ ಓಪನ್ ಮಾಡ್ತೀನಿ ಅಂತ ಹೇಳಿದ್ರು. ಚೀಫ್ ಮಿನಿಸ್ಟ್ರು 33% ಅಂತ ಹೇಳಿದ್ರು. ತಿರ್ಗಾ ರಾತ್ರಿ ಇಲ್ಲ, ನಾನು ವಾಪಸ್ ಯೂಟರ್ನ್ ಮಾಡಿದ್ದೀನಿ ಅಂತ ಹೇಳಿದ್ರು. ಹಿಂಗೆ ಎಲ್ಲ ವಿಚಾರದಲ್ಲೂ ಕೂಡ, ಈ ಟ್ರಾನ್ಸ್ಪೋರ್ಟೇಷನ್ ವಿಚಾರದಲ್ಲಿ ನಮ್ಮ ಕನ್ನಡಿಗರನ್ನ ಹೊರಗಡೆ ತರುವಂಥ ವಿಚಾರ, ಹೊರಗಡೆಯಿಂದ ಕರ್ಕೊಂಡು ಬರುವಂಥ ವಿಚಾರದಲ್ಲಿ, ಇಲ್ಲಿಂದ ಹೊರಗಡೆ ಹೋಗುವಂಥ ವಿಚಾರದಲ್ಲೂ ಕೂಡ ಪ್ರತಿಯೊಂದು ವಿಚಾರದಲ್ಲೂ ಸರ್ಕಾರ ಗೊಂದಲದ ಗೂಡಾಗಿ ಇವತ್ತು ಉಳ್ಕೊಂಡಿದೆ. ಈ ದೃಷ್ಟಿಯಿಂದ ಇವತ್ತು ನಾನು ಸರ್ಕಾರಕ್ಕೆ ಇಲ್ಲಿವರೆಗೂ ಕೂಡ ಎಷ್ಟು ಹಣ ಬಂದಿದೆ, ಏನಕ್ಕೆ ಖರ್ಚು ಮಾಡಿದ್ದೀವಿ, ಯಾರು ಖರ್ಚು ಮಾಡಿದ್ದೀವಿ, ಯಾರಿಗೆ ದುಡ್ಡು ಕೊಟ್ಟಿದ್ದೀವಿ ಅನ್ನೋದು ಇವತ್ತು ಕೂಡ ಒಂದು ಮಾಹಿತಿಯನ್ನು ಕೂಡ ಜನರಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ದರಿಂದ ಕಾಂಗ್ರೆಸ್ ಪಕ್ಷ ಒಂದು ವೈಟ್ ಪೇಪರನ್ನು ತಾವು ಪ್ರಕಟಣೆಯನ್ನು ಮಾಡಬೇಕು. ಪ್ರತಿಯೊಂದು ಶ್ವೇತಪತ್ರ, ನಾನು ವೈಟ್ ಪೇಪರ್ ಅಂತ ಹೇಳ್ತಾ ಇದ್ದೀನಿ, ಅವರು ಶ್ವೇತಪತ್ರ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಎರಡು ಒಂದೇನಾ? ಶ್ವೇತಪತ್ರವನ್ನು ತಾವು ಬಿಡುಗಡೆ ಮಾಡಬೇಕು. ಸರ್ಕಾರ ಏನು ನಮ್ಮ ಉದ್ಯೋಗವನ್ನು ಹೊರಗಡೆ ರಾಜ್ಯದಿಂದ ಬಂದು ಮಾಡ್ತಾ ಇದ್ರು, ಈ ಕರ್ನಾಟಕ ರಾಜ್ಯದಲ್ಲಿ ಏನು ಉದ್ಯೋಗವನ್ನು ಮಾಡ್ತಾ ಇದ್ರು, ಬಡವರು, ಕಾರ್ಮಿಕರಿರ್ಬೋದು, ಉದ್ಯೋಗ ಫ್ಯಾಕ್ಟ್ರಿಗಳಲ್ಲಿರ್ಬೋದು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇರ್ಬೋದು, ಎಲ್ಲ ಕೂಡ ವಿವಿಧ ಪ್ರತಿಯೊಂದು ಸೇವೆಯನ್ನು ಮಾಡ್ತಿದ್ದಂಥ ಈ ದೇಶದ ಸೇವೆ ಮಾಡ್ತಿದ್ದವರು, ಅವ್ರನ್ನ ನಾನು ಲೇಬರರ್ಸ್ ಅಂತ ಕರೀಲಿಕ್ಕೆ ನಾನು ತಯಾರಿಲ್ಲ. ದೇ ಆರ್ ದಿ ನೇಷನ್ ಬಿಲ್ಡರ್ಸ್. ಅವ್ರು ಯಾರಿಗೂ ಕೂಡ ಫುಡ್ ಕಿಟ್ಟನ್ನು ಕೊಡಲಿಲ್ಲ, ಇವರು ಯಾರಿಗೂ ಕೂಡ ಸಹಾಯ ಮಾಡಲಿಲ್ಲ. ಕೆಲವರು ರಿಜಿಸ್ಟರ್ ಆದಂಥವ್ರಿಗೆ 1,000 2,000 ಕೆಲವ್ರಿಗೆ ಬಿಟ್ಟರೆ, ಮಿಕ್ಕಿದೆಲ್ಲ ಬಿಜೆಪಿಯ ಕಾರ್ಯಕರ್ತರಿಗೆ, ಬಿಜೆಪಿಯ ಪಕ್ಷದವ್ರಿಗೆ ಅವ್ರಿಗೆ ಫುಡ್ ಕಿಟ್ಟನ್ನು ಕೊಟ್ಟು ಅವರ ಮತದಾರರಿಗೆ ಹಂಚಿಕೊಂಡು ಮತವನ್ನು, ಪಕ್ಷವನ್ನು ಸಂಘಟನೆ ಮಾಡಿಕೊಡ್ಲಿಕ್ಕೆ ಉಪಯೋಗಿಸ ಮಾಡಿದ್ರೆ ಹೊರತು, ನಾನು ಇದನ್ನು ದಾಖಲೆ ಸಮೇತ ಏನು ನಮ್ಮ ಇವತ್ತು ಹೊರಗಡೆ ಹೋಗ್ತಾ ಇದ್ದಾರಲ್ಲ, ನಾನು ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ನಾನು ಮನವಿ ಮಾಡ್ಕೊಳ್ತೇನೆ. ನೀವು ಯಾರ್ಯಾರು ಇಲ್ಲಿಂದ ಹೊರಗಡೆ ಹೋಗ್ಲಿಕ್ಕೆ ಬಸ್ಸಿಗೆ ನಿಂತಿದ್ದಾರೆ, ಟ್ರೈನಿಗೆ ನಿಂತಿದ್ದಾರೆ, ಯಾರು ಕ್ಯಾಂಪ್ಗಳಲ್ಲಿದ್ದಾರೆ, ನೀವು ಅವ್ರಿಗೋಗಿ ಮಾತಾಡಿ. ಕೆಲವರು ಸಂಘ ಸಂಸ್ಥೆಯವರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು,
ಕೆಲವು ಎಲ್ಲ ಸೋಷಿಯಲ್ ಆರ್ಗನೈಸೇಷನ್ನು NGO ಅವರು ಊಟವನ್ನು ವಿತರಣೆ ಮಾಡಿದ್ ಬಿಟ್ರೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ವಿತರಣೆ ಮಾಡಿದ್ ಬಿಟ್ರೆ, ಮಿಕ್ಕಿದ ಎಲ್ಲ ಕೂಡ ಈ ಲೇಬರ್ ಡಿಪಾರ್ಟ್ಮೆಂಟ್ನ ತೆಗೆದುಕೊಂಡು ಅವ್ರ ಪಕ್ಷದ ಚಿಹ್ನೆ ಹಾಕೊಂಡು ವಿತರಣೆ ಮಾಡಿದ್ ಬಿಟ್ರೆ, ಇನ್ನು ಯಾವ ಕಿಟ್ಟನ್ನು ಕೂಡ ನಿಜವಾದಂಥ ಯಾರು ಹರಿದ್ರೋ ಅವ್ರು ಯಾರಿಗೂ ಕೂಡ ಈ ಸರ್ಕಾರ ಹಂಚಕ್ಕಾಗಲಿಲ್ಲ, ಕೊಡಲಿಲ್ಲ. ಅದಕ್ಕೋಸ್ಕರ ಇವತ್ತು ಜನ, ಲಕ್ಷಾಂತರ ಜನ ಇವತ್ತು ಈ ರಾಜ್ಯವನ್ನು ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ಸಿದ್ಧ ಆಗ್ತಾ ಇದ್ದಾರೆ, ತವಕದಿಂದ ಕಾಯ್ತಾ ಇದ್ದಾರೆ, ವಾಪಸ್ ಹೋಗ್ಬೇಕು ಅಂತ ಇದ್ದಾರೆ. ಸುಮಾರು ಈಗಾಗಲೇ 5.5 ಲಕ್ಷ ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಕಂಪ್ಲೀಟ್ ಅವರ ಏನು ಒಂದು ಸೇತು ಏನು ಮಾಹಿತಿಯನ್ನು ಕೊಡ್ಲಿಕ್ಕೋಸ್ಕರ, ಇನ್ಫಾರ್ಮೇಶನ್ಗೋಸ್ಕರ ಅರ್ಜಿಯಾಗಿ ಕೊಡಲಿಕ್ಕೆ ಏನು ಆ್ಯಪನ್ನು ಅನೌನ್ಸ್ ಮಾಡಿದ್ರು, ಅದು ಇವತ್ತು ಬಂದಾಗಿದೆ. ಇವತ್ತು ಸರಿಯಾದ ರೀತಿಯಲ್ಲಿ ಎಷ್ಟು ಜನ ಅದನ್ನು ರಿಸೀವ್ ಮಾಡ್ಕೋಬೇಕಾಗಿತ್ತು, ಎಷ್ಟು ಜನಕ್ಕೆ ಉತ್ತರ ಕೊಡಬೇಕಾಯಿತು, ಅದನ್ನು ಉತ್ತರವನ್ನು ಕೊಡೋಕ್ಕಾಗ್ತಾ ಇಲ್ಲ. ಅದು ಒಂದು ಬೇರೆ ವಿಚಾರ. ನಾನೀಗ ಎಷ್ಟು ಜನ ಇರಬೇಕಾಗಿತ್ತು, ಎಷ್ಟಿತ್ತು, ಎಷ್ಟು ಫುಡ್ ಕಿಟ್ ಮಾಡಿಸಿದ್ರಿ, ಯಾರಿಗೆ ಹಂಚಿದ್ರಿ, ಯಾರಿಗೆ ಹಾಲು ಕೊಟ್ರಿ, ಎಷ್ಟು ಅಂತ ಇದ್ರೆ ಏನು ಲೆಕ್ಕ ಇದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ಸರ್ಕಾರಕ್ಕೆ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸರ್ಕಾರ ಈ ಎಲ್ಲ ವರ್ಗದ ಜನರನ್ನ ಸರಿಸಾಮಾನ್ಯವಾಗಿ ನೋಡಲಿಕ್ಕೆ ಇವತ್ತು ವಿಫಲ ಆಗಿದೆ ಮತ್ತು ಮೇಲ್ವರ್ಗದ ಜನರನ್ನ ಒತ್ತಾಯಕ್ಕೆ ಮಣಿದು ಇವತ್ತು ಅನೇಕ ಕಾನೂನುಗಳನ್ನು ತರಲಿಕ್ಕೆ ಇವತ್ತು ಹೊರಟಿದೆ. ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿರುವಂಥ ಲೇಬರ್ ಲಾಗಳನ್ನು ಆರ್ಡಿನೆನ್ಸ್ ಮುಖಾಂತರ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಇವತ್ತು ಹೊರಟಿದೆ. ಇದರಿಂದ ಯಾರಿಗೂ ನೀವು ಅನುಕೂಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇರುವಂಥ ಸಂದರ್ಭದಲ್ಲಿ ನೀವು ಆಕರ್ಷಣೆ ಮಾಡಲಿಕ್ಕೆ ಏನು ಬೇಕಾದ್ರೂ ಸಹಾಯ ಮಾಡಿ, ನಾವು ಬೇಡ ಅಂತ ಹೇಳೋದಿಲ್ಲ. ನಾವು ನಿಮಗೆ ಹೊರಗಡೆಯಿಂದ ಬಂದು ಇನ್ವೆಸ್ಟ್ ಮಾಡೋರಿಗೆ ನಾವು ಬೇಡ ಅಂತ ಹೇಳೋದಿಲ್ಲ. ಆದರೆ ಇರೋಂಥ ಒಂದು ಹಕ್ಕನ್ನು, ಕಾರ್ಮಿಕರ ಹಕ್ಕನ್ನು, ರೈತರ ಹಕ್ಕನ್ನು, ಒಂದು APMC ಕಾಯ್ದೆ, ಇನ್ನೊಂದು ಲೇಬರ್ ಲಾ, ಇವೆರಡಕ್ಕೂ ಕೂಡ ಆರ್ಡಿನೆನ್ಸ್ ತಂದು ಆ ಕಾಯ್ದೆಯನ್ನು ನೀವು ಮುಗಿಸ್ಲಿಕ್ಕೆ ಏನು ಒಂದು ಪ್ರಯತ್ನ ಮಾಡ್ತಾ ಇದ್ರಲ್ಲ, ಇದು ಕಾಂಗ್ರೆಸ್ ಪಕ್ಷ ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮದು ಸಂಪೂರ್ಣವಾದಂಥ ಈ ಲೇಬರ್ ಲಾ ವಿಚಾರದಲ್ಲಿ ಏನು ಉತ್ತರ ಪ್ರದೇಶದಲ್ಲಿ, ಮಧ್ಯಪ್ರದೇಶದಲ್ಲಿ ಏನು ನೀವು ತೀರ್ಮಾನ ತೆಗೆದುಕೊಂಡಿದೆ, ಅದರ ವಿರುದ್ಧವಾಗಿ ನಮ್ಮ ಹೋರಾಟ, ನಮ್ಮ ಚಳುವಳಿಯನ್ನು ಕಾರ್ಮಿಕರ ಜೊತೆ ಸೇರಿ ನಾವು ಮಾಡಬೇಕಾಗ್ತದೆ. ಯಾರಿಗೇನು ರಕ್ಷಣೆ ಮಾಡಬೇಕು ನೀವು ಮಾಡಿ, ಅದು ಬೇರೆ ವಿಚಾರ, ಆಕರ್ಷಣೆ ಮಾಡಿಕ್ ಮಾಡಿ. ಆದರೆ ಇರುವಂಥ ಒಂದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನಲ್ಲಿ ಏನು ವ್ಯಾಪಕವಾಗಿ ಚರ್ಚೆ ತೆಗೆದುಕೊಂಡು ಭಾರತ ಏನು ತೀರ್ಮಾನವನ್ನು ಮಾಡಿದೆ, ಅದರ ವಿರುದ್ಧವಾಗಿ ನೀವೇನು ತೀರ್ಮಾನ ಮಾಡ್ತಾ ಇದ್ದೀರಿ, ಇದನ್ನು ಒಪ್ಪಲಿಕ್ಕೆ ನಾವು ತಯಾರಿಲ್ಲ. ಜೊತೆಗೆ APMC ಕಾಯ್ದೆಯನ್ನು ಕೂಡ ರೈತರ ಹತ್ರ, ಸ್ಟೇಕ್ ಹೋಲ್ಡರ್ಸ್ ಜೊತೆ ಎಲ್ಲರೂ ಕೂಡ ನೀವು ಮಾಡಿದೆ. ಈ ಸಹಕಾರಿ ತತ್ವವನ್ನು ಕೂಡ ದೂರ ಇಟ್ಟು ಇವತ್ತು ಹೊಸ ಆರ್ಡಿನೆನ್ಸನ್ನು ನೀವೇನು ಮಾಡಬೇಕು ಅಂತ ಏನು ಹೊರಟಿದ್ದೀರಿ, ಅದಕ್ಕೆ ಯೋಜನೆಯನ್ನು ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಕೂಡ ನಾವು ನಮ್ಮ ರೈತರ ಪರವಾಗಿ ನಾವು ನಿಂತ್ಕೊಂಡು ಹೋರಾಟ ಮಾಡ್ತದೆ. ಇದು ಕೇವಲ ಕೆಲವು MNCಗಳಿಗೆ ನೀವು ಸಹಾಯ ಮಾಡಲಿಕ್ಕೆ ಇಂಥ ಯೋಜನೆಗಳನ್ನು ಹಾಕ್ತಾ ಇದ್ದೀರಿ. 1 ವರ್ಷ 2 ವರ್ಷ ಅವರು ಆಕರ್ಷಣೆಯಾಗಿ ಸ್ವಲ್ಪ ಬೆಲೆಯನ್ನು ಕೊಡ್ತೀವಿ ಅಂತ ಹೇಳ್ಬೋದು. ಆದರೆ ಮುಂದಕ್ಕೆ ನಮ್ಮ ಸಹಕಾರಿ ತತ್ವ ಮತ್ತು ನಮ್ಮ ರೈತರನ್ನು ಸಮಾಧಿ ಮಾಡಲಿಕ್ಕೆ ಈ ಸರ್ಕಾರ ಎಲ್ಲ ಥರದ ತೀರ್ಮಾನವನ್ನು ಮಾಡ್ತಾ ಇದೆ. ಆದ್ದರಿಂದ ಇಡೀ ನಮ್ಮ ಪಕ್ಷ ಇದಕ್ಕೆ ನಮ್ಮದು ಸಂಪೂರ್ಣವಾದಂಥ ವಿರೋಧ ಇದೆ. ಇನ್ನು ಬೇರೆ ಬೇರೆ ವಿಚಾರಗಳಿದೆ, ಅದನ್ನು ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಅದನ್ನು ಪ್ರಸ್ತಾವನೆ ಮಾಡ್ತಾರೆ. ಮೊದಲು ಈಗ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಬೇರೆ ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತಾವನೆ ಮಾಡ್ತಾರೆ.
ಎಲ್ಲ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ನಮ್ಮ ಅಧ್ಯಕ್ಷರು ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವೆಲ್ಲವೂ ಕೂಡ ರೈತರಿಗೆ, ಕಾರ್ಮಿಕರಿಗೆ ಮತ್ತು ಸಾಮಾನ್ಯ ಜನರಿಗೆ ಸಂಬಂಧಪಟ್ಟಂಥ ವಿಷಯಗಳು. ಕೇಳಿಸ್ತಾ ಇಲ್ವಾ? ಮಾಸ್ಕ್ ತೆಗೆದು ಬಿಡೋದ್ರಿಂದ ಸೊ ಬಹಳ ಪ್ರಾಮುಖ್ಯವಾದಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಕೋವಿಡ್-19 ಈ ಒಂದು ಮಹಾಮಾರಿ ರೋಗ ಏನಿದೆ, ಮೊದಲನೇ ದಿನದಿಂದಲೂ ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ರೋಗವನ್ನು ವ್ಯವಸ್ಥಿತವಾಗಿ ತಡೆಗಟ್ಟಲಿಕ್ಕೆ ಎರಡೂ ಸರ್ಕಾರಗಳು ವಿಫಲವಾಗಿದ್ದಾವೆ. ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಜನವರಿ 30ನೇ ತಾರೀಕು ಈ ರೋಗ ಮೊದಲನೇ ಬಾರಿಗೆ ಪತ್ತೆಯಾಗಿದೆ ಕೇರಳದಲ್ಲಿ. ಜನವರಿ, ಫೆಬ್ರವರಿ 2 ತಿಂಗಳು ಸಮಯ ಇತ್ತು. ಲಾಕ್ಡೌನ್ ಮಾಡಿದ್ದು ಮಾರ್ಚ್ 24ಕ್ಕೆ. ಅದಕ್ಕಿಂತ ಮುಂಚೆ ಇವರಿಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಿಕ್ಕೆ, ಮುಂಜಾಗ್ರತಾ ಕ್ರಮಗಳು ತಗೊಳ್ಳಿಕ್ಕೆ ಬಹಳಷ್ಟು ಸಮಯ ಇತ್ತು. ಇವರು ಜನವರಿ ತಿಂಗಳಲ್ಲೇ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರು ದೇಶ ವಿದೇಶಗಳಲ್ಲಿ ಹಾರಾಟ ಮಾಡ್ತಾ ಇದ್ದಂಥ ವಿಮಾನಯಾನಗಳನ್ನು ಬಂದ್ ಮಾಡಿದ್ರೆ ಕೂಡಲೇ. ಯಾಕಂದರೆ ಈ ರೋಗ ಭಾರತ ದೇಶದಲ್ಲಿ ಬಂದದ್ದಲ್ಲ, ಬೇರೆ ಬೇರೆ ದೇಶಗಳಿಂದ ಬಂದದ್ದು, ಅಲ್ಲಿಂದ ಬರೋರ ಮೂಲಕ ಬಂದಂಥ ರೋಗ ಇದು. ಆ ವಿಮಾನಯಾನ ಭಾರತದ ಒಳಗಡೆ ಮತ್ತು ಹೊರಗಡೆಗೆ ಹೋಗೋ ರೀತಿ ಅಥವಾ ಹೊರಗಡೆಯಿಂದ ಒಳಗಡೆ ಬರ್ತಕ್ಕಂಥದ್ದನ್ನು ಸಂಪೂರ್ಣ ಬಂದ್ ಮಾಡಿದ್ರೆ ಭಾರತದಲ್ಲಿ ಈ ರೋಗ ಇಷ್ಟೊಂದು ಹರಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಯಿತು. ಇದನ್ನು ನರೇಂದ್ರ ಮೋದಿಯವರು ಮಾಡಲಿಲ್ಲ, ಕರ್ನಾಟಕ ರಾಜ್ಯ ಸರ್ಕಾರನೂ ಕೂಡ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಇದು ಒಂದು. ಈಗ ಬಹಳ ಕಡೆ ರಾಜಕೀಯ ಮಾಡ್ತಾ ಇದ್ದಾರೆ. ತಬ್ಲಿಗಿಗಳಿಂದ ಈ ರೋಗ ಜಾಸ್ತಿ ಆಯಿತು, ತಬ್ಲಿಗಿ ಸಮಾವೇಶ ಮಾಡಿದ್ರು, ಅದರಿಂದ ಆಯಿತು ಅಂತ. ಹಾಗಾದರೆ ಇಟಲಿನಲ್ಲಿ ಯಾವ ತಬ್ಲಿಗಿಗಳಿದ್ರು? ಅಲ್ಲಿ ಯಾಕೆ ಜಾಸ್ತಿ ಆಗಿದೆ? ಅಮೆರಿಕದಲ್ಲಿ ಯಾವ ತಬ್ಲಿಗಿಗಳಿದ್ರು? ಸ್ಪೇನ್ನಲ್ಲಿ ಯಾವ ತಬ್ಲಿಗಳಿದ್ರು? ಇದು ಒಂದು. ತಬ್ಲಿಗಿಗಳಿಂದ ಬಂದಿದೆ ರೋಗ ಅಂತಕ್ಕಂಥದ್ದು ರಾಜಕೀಯ ಬಣ್ಣ ಕೊಟ್ಟಿರ್ತಕ್ಕಂಥ ಅದು RSSನವರ ಹುನ್ನಾರ. ಎರಡನೇದು,
ತಬ್ಲಿಗಿಗಳ ಸಮಾವೇಶ ಮಾಡಲಿಕ್ಕೆ ಲೈಸೆನ್ಸ್ ಕೊಟ್ಟವ್ರೆ. ವ್ಯಾಸ್ ಗಿವನ್ ದಿ ಲೈಸೆನ್ಸ್. ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಲಿಕ್ಕೆ ಯಾರು ಕೊಟ್ಟರು? ಕೇಂದ್ರ ಸರ್ಕಾರ ಕೊಟ್ಟಿರೋದು. ಪೊಲೀಸ್ ಯಾರ ಕೈನಲ್ಲಿದೆ? ಡೆಲ್ಲಿ ಪೊಲೀಸ್ ಯಾರ ಕೈನಲ್ಲಿದೆ? ಡೆಲ್ಲಿನಲ್ಲಿ ನಡೆದ್ದು ಇದು ಸಮಾವೇಶ, ಅದು ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ. ಯಾರು ಕೊಟ್ಟವರು? ಪೊಲೀಸ್ನವ್ರ ಕೈಲಿ ಇದ್ರಲ್ಲ. ಲೈಸೆನ್ಸ್ ಕೊಟ್ಟದ್ದು ಮೊದಲನೇ ತಪ್ಪು, ಅದನ್ನು ತಡೆಗಟ್ಟದೆ ಇದ್ದದ್ದು ಎರಡನೇ ತಪ್ಪು. ಅಷ್ಟೊತ್ತು ಕಾಲೇ ಭಾರತ ದೇಶದಲ್ಲಿ ಕೊರೋನಾ ಸೋಂಕುಗಳು ಹರಡ್ಬಿಟ್ಟಿತ್ತು. ಯಾಕೆ ನಿಲ್ಲಿಸ್ನಿಲ್ಲ ಇವರು? whose mistake is this? Who is at fault? ಕೇಂದ್ರ ಸರ್ಕಾರನೇ ಇದಕ್ಕೆ ಹೊಣೆಗಾರರು, ಜವಾಬ್ದಾರ. ಮತ್ತೆ ತಬ್ಲಿಗಿಗಳಿಲ್ಲದೆ ಬಂದಿದೆ ಅಂತಕ್ಕಂಥದ್ದು ಅದು ರಾಜಕೀಯ ಪ್ರೇರಿತವಾದದ್ದು, ಕೋಮುವಾದಿಗಳ ಆಹಾರ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ದೇಶದಲ್ಲಿ ಇದು ಒಂದು ದೊಡ್ಡ ಗುಲ್ಲೆಬ್ಬಿಸ್ಬಿಟ್ಟಿದ್ದಾರೆ. ಸೊ ಇದು ಕೋಮುವಾದಿಗಳ ಹುನ್ನಾರವೇ ಹೊರತು ಇದರಲ್ಲಿ ಯಾವುದೇ ಸತ್ಯ ಇಲ್ಲ ಅಂತಕ್ಕಂಥದ್ದು ಒಂದು. ಎರಡನೇದು ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಯ್ತಿತ್ತು. ವೈ ದೇ ಕೆಪ್ ಕ್ವೈಟ್? ಲೈಸೆನ್ಸ್ ಯಾಕೆ ಕೊಟ್ಟರು? ಸೊ ಇವೆರಡನ್ನೂ ನೋಡಿದಾಗ ಇದರಲ್ಲಿ ಇವ್ರದ್ದು ಒಂದು ಹುನ್ನಾರ ಇದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಮಾರ್ಚ್ 24ನೇ ತಾರೀಕು ಲಾಕ್ಡೌನ್ ಮಾಡಿದ್ರು. ಲಾಕ್ಡೌನ್ ಮಾಡೋದಕ್ಕಿಂತ ಮುಂಚಿತವಾಗಿ ಪೂರ್ವ ಸಿದ್ಧತೆಗಳು ಮಾಡ್ಕೊಳ್ಳಲಿಲ್ಲ. ಮುನ್ನೆಚ್ಚರಿಕೆ ಆಗಿ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ. ಮುಂಜಾಗ್ರತಾ ಕ್ರಮಗಳು ತಗೊಳ್ಳಿಲ್ಲ. ಒಂದು ವೇಳೆ ಮುನ್ನೆಚ್ಚರಿಕೆಯಾಗಿ 3 ದಿನನೋ 5 ದಿನನೋ ಅಂತ ಮುಂಚಿತವಾಗಿ ಹೇಳಿದ್ರೆ, ಅಥವಾ 1 ವಾರ ಅಂತ ಹೇಳಿದ್ರೆ, ಇವತ್ತೇನು ಪಾಪ ವಲಸೆ ಕಾರ್ಮಿಕರು ಪರದಾಡ್ತಾ ಇದ್ದಾರಲ್ಲ ಇಡೀ ದೇಶದಲ್ಲಿ, ಅವ್ರವ್ರ ಊರುಗಳಿಗೆ ಹೋಗ್ಲಿಕ್ಕೆ ಈ ಸಮಸ್ಯೆ ಉದ್ಭವ ಆಯ್ತಿರ್ಲಿಲ್ಲ. ಸೊ ಇವರು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ಳದೇನೆ, ಮುಂಜಾಗ್ರತಾ ಕ್ರಮ ಎಚ್ಚರಿಕೆಯನ್ನು ಕೊಡದೇನೆ ಏಕಾಏಕಿ ಮಾಡೋದ್ರಿಂದ ಈ ಸಮಸ್ಯೆ ಉದ್ಭವ ಆಗಲಿಕ್ಕೆ ಸಾಧ್ಯ ಆಯಿತು. ಒಂದು ವೇಳೆ ಆಯಾ ರಾಜ್ಯಗಳಲ್ಲಿ ಇವತ್ತು ಎಲ್ಲ ಕಡೆ ವಲಸೆ ಹೋಗ್ತಾ ಇದ್ದಾರೆ. ಕರ್ನಾಟಕ ಒಂದರಲ್ಲೇನೆ 5,50,000 ವಲಸೆ ಕಾರ್ಮಿಕರು ಆನ್ಲೈನ್ ಮೂಲಕ ಅರ್ಜಿ ಹಾಕಿ ರಿಜಿಸ್ಟರ್ ಮಾಡಿಸಿದ್ದಾರೆ. 5.5 ಲಕ್ಷ ಅಲ್ಲ ಈಶ್ವರ್, 5.5 ಲಕ್ಷ. ಇಲ್ಲಿವರೆಗೆ ಇವರು ಕಳಿಸ್ಕೊಟ್ಟಿರೋದು 60,000 ಜನ ಮಾತ್ರ. ಅದಕ್ಕೂ ಏನು ದುಡ್ಡು ವಸೂಲು ಮಾಡ್ತಾ ಇದ್ದಾರೆ. ಟ್ರೈನ್ ಫೇರ್ ಅನ್ನು ವಸೂಲು ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರಿಗೆ ಅದೇ 60,000ಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಹೋಗ್ಲಿಕ್ಕೆ. 5.5 ಲಕ್ಷದಲ್ಲಿ 60,000 ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಹೋಗ್ಲಿಕ್ಕೆ. ಅವ್ರಿಗೂ ಕೂಡ ದುಡ್ಡು ವಸೂಲು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಹೇಳ್ತದೆ ನಾವು 85% ಕೊಡ್ತೀವಿ, ನೀವು 15% ಕೊಡಿ ರಾಜ್ಯಗಳು ಅಂತ ಹೇಳ್ತಾರೆ. ರಾಜ್ಯದವರು ಹೇಳ್ತಾರೆ ಇಲ್ಲ ನಾವು ಕೊಡಲ್ಲ ಅಂತ ಹೇಳ್ತಾರೆ. ಪಾಪ 45-50 ದಿನ ಲಾಕ್ಡೌನ್ ಆಗಿ ಅವರಿಗೆ ಕೆಲಸ ಇಲ್ಲ. ಬಹಳ ಜನ ಅವತ್ತು ಕೂಲಿ ಮಾಡಿ ಅವತ್ತೇ ಬದುಕೋರು ಇದ್ದಾರೆ, ಊಟ ಮಾಡೋರು ಇದ್ದಾರೆ. ಬ್ಯಾಂಕ್ನಲ್ಲಿ ದುಡ್ಡು ಇಟ್ಕೊಂಡು ಖರ್ಚು ಮಾಡೋರಲ್ಲ ಅವರು. ಸೊ ದಿನಗೂಲಿ ಮಾಡ್ಕಂತ ಕೆಲಸ ಮಾಡ್ತಕ್ಕಂಥವ್ರು, ಅವತ್ತಿನ ದಿನ ಅಥವಾ ಒಂದು ವಾರಕ್ಕೆ ಬಟವಾಡೆ ಮಾಡ್ಕೊಳ್ತಕ್ಕಂಥವ್ರು, ಈ ಥರದ ಜನರ ಹತ್ರ ದುಡ್ಡೆಲ್ಲಿರ್ತದೆ?
ಆ ಜನರಿಗೆ ಫ್ರೀಯಾಗಿ ರೈಲ್ವೆ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾ ಬೇಡ? ಕೇಂದ್ರ ಸರ್ಕಾರಕ್ಕೆ ಪ್ರೈಮ್ ಮಿನಿಸ್ಟರ್ ವೆಲ್ಫೇರ್ ಎಂಥದ್ದು ಕೇರ್ಸ್, ಪ್ರೈಮ್ ಮಿನಿಸ್ಟರ್ ಕೇರ್ಸ್ ಫಂಡಿಗೆ 35,000 ಕೋಟಿ ರೂಪಾಯಿ ಬಂದಿದೆ. ಎಷ್ಟು? 35,000 crores. ಕರ್ನಾಟಕದಿಂದಲೇ 3,000 ಕೋಟಿ CSR ಫಂಡ್ನಿಂದ ಹೋಗಿದೆ. 3,000 ಕೋಟಿ ಫ್ರಮ್ ಕರ್ನಾಟಕ. ಇದನ್ನ ನರೇಂದ್ರ ಮೋದಿಯವರು ಆ ದುಡ್ಡಿನಲ್ಲಿ ಕೊಡಕ್ಕಾಗಲ್ವಾ? ಎಲ್ಲ ಸೇರಿಸಿದ್ರೆ 1,000 ಕೋಟಿ ಆಗ್ಬೋದೇನೋ ಮ್ಯಾಕ್ಸಿಮಮ್. ಈ ಕರ್ನಾಟಕದಿಂದ 5 ಲಕ್ಷ ಜನ 5.5 ಲಕ್ಷ ಜನ ಹೋಗ್ಬೇಕು ಅಂತಂದ್ರೆ 1,000 ರೂಪಾಯಿ ಒಬ್ಬರಿಗೆ ಅಂತಂದ್ರೂ ಕೂಡ 55 ಕೋಟಿ ಆಗ್ಬೋದು. ಏನ್ ರೋಗ ಇವರಿಗೆ? ನರೇಂದ್ರ ಮೋದಿ ಅವರು ಬರೀ ದೀಪ ಹಚ್ಚಿ ಚಪ್ಪಾಳೆ ತಟ್ಟಿ ಜಾಗಟೆ ಹೊಡೀರಿ, ಅದರಿಂದ ಇವರಿಗೆ ಬಡವರ ಕಷ್ಟ ಪರಿಹಾರ ಆಗ್ತದ? So these are the grave mistakes that the government of India has committed. ಅದರಿಂದ ಇವತ್ತು ಕಾರ್ಮಿಕರು ಎಲ್ಲ ಕಷ್ಟದಲ್ಲಿರಬೇಕಾದಂಥ ಪರಿಸ್ಥಿತಿ, ಕಷ್ಟ ಅನುಭವಿಸಬೇಕಾದಂಥ ಪರಿಸ್ಥಿತಿ ಇದೆ. ನಮ್ಮ ಸರ್ಕಾರ ಈಗಲೂ ಕೂಡ, ನಮ್ಮ ಪಕ್ಷ ಈಗಲೂ ಕೂಡ ಒತ್ತಾಯ ಮಾಡ್ತೀವಿ, ಫ್ರೀಯಾಗಿ ಕರ್ಕೊಂಡು ಹೋಗ್ಬೇಕು ಎಲ್ಲರೂ ಅಂತ. ಹೊರ ರಾಜ್ಯದಲ್ಲಿರ್ತಕ್ಕಂಥ ಕನ್ನಡಿಗರು ಇಲ್ಲಿ ಬರಲಿಕ್ಕೆ ಫ್ರೀಯಾಗಿ ಕರ್ಕೊಂಡು ಬರಬೇಕು, ಇಲ್ಲಿಂದ ಹೊರ ರಾಜ್ಯಕ್ಕೆ ಹೋಗ್ತಕ್ಕಂಥವ್ರನ್ನ ಫ್ರೀಯಾಗಿ ಕರ್ಕೊಂಡು ಹೋಗ್ಬೇಕು ಟ್ರೈನ್ಗಳ ಮೂಲಕ ಅಂತಕ್ಕಂಥದ್ದು. ಆದಾಗ್ಯೂ ಸೋನಿಯಾ ಗಾಂಧಿ ಅವರು ನಮಗೆಲ್ಲ ಪತ್ರ ಬರೆದಿದ್ದಾರೆ PCCಗೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಡದೆ ಹೋದ್ರೆ ಅವರಿಗೆ, ಬಿಕಾಸ್ ಈ ಲೇಬರರ್ಸ್ ಇದ್ದಾರಲ್ಲ, ಕಾರ್ಮಿಕರು ಇದ್ದಾರಲ್ಲ, ಉತ್ಪಾದನೆಯ ಬ್ಯಾಕ್ ಬೋನ್ ಅವರು. ಉತ್ಪಾದನೆ ಆಗುತ್ತಲ್ಲ ಅದರ ಬ್ಯಾಕ್ ಬೋನ್ ಅವರು. ಅವ್ರು ಯಾವುದೇ ರಾಜ್ಯದವರಾಗಲಿ, ದೇ ಆರ್ ದಿ ಬ್ಯಾಕ್ ಬೋನ್ ಆಫ್ ದಿ ಎಕಾನಮಿ. ಸೊ ಅವ್ರಿಗೆ ಇವರು ಮೀನಾಮೇಷ ಎಣಿಸ್ತಕ್ಕಂಥವ್ರು, ಇವ್ರಿಗೆ ಯಾವ ಕಾಳಜಿ ಇದೆ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ನಾನು ಮಾಡ್ತಾ ಇದ್ದೀನಿ. ಇವತ್ತು ನಾನು ಅದಕ್ಕೆ ಹೇಳ್ತಾ ಇರೋದು, COVID-19 ಕಾಯಿಲೆ ಇದನ್ನ ಪರಿಣಾಮಕಾರಿಯಾಗಿ ಎದುರಿಸಲಿಕ್ಕೆ, ತಡೆಗಟ್ಟಲಿಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಸಂಪೂರ್ಣವಾಗಿ ವಿಫಲ ಆಗಿದ್ದಾವೆ. ನಾವು ಇವತ್ತಿನವರೆಗೆ ಕೇಂದ್ರ ಸರ್ಕಾರನ, ರಾಜ್ಯ ಸರ್ಕಾರನ ಕಠಿಣ ಶಬ್ದಗಳಲ್ಲಿ ಟೀಕೆ ಮಾಡಬಾರದು ಅಂತ ಇದ್ದು. ಯಾಕಂತಂದ್ರೆ ನಾವು ಬೆಂಬಲ ಕೊಟ್ಕೊಂಡೇ ಬಂದಿದ್ದೆವು ಇಲ್ಲಿವರೆಗೆ. 50 ದಿನಗಳು ಕೂಡ ಬೆಂಬಲ ಕೊಟ್ಟಿದ್ದೀವಿ. ಇದು ಬಂತವಿಂದ ಬೆಂಬಲ ಕೊಟ್ಕೊಂಡು ಬಂದಿದ್ದೀವಿ, ಸಹಕಾರ ಕೊಟ್ಕೊಂಡು ಬಂದಿದ್ದೀವಿ. ಇಂಥ ಸಂದರ್ಭದಲ್ಲಿ ರಾಜಕೀಯ ಮಾಡಬಾರ್ದು ಅಂತ ನಾವು ಸುಮ್ಮನೆ ಇವತ್ತು ಟೀಕೆ ಮಾಡ್ತಾ ಇಲ್ಲ. ನಾನು ಶಿವಕುಮಾರ್, KPCC ಪ್ರೆಸಿಡೆಂಟ್, ಮುಖ್ಯಮಂತ್ರಿಗಳಿಗೆ ಆಲ್ ಪಾರ್ಟಿ ಮೀಟಿಂಗ್ ಕರೀರಿ ಅಂತ ಒತ್ತಾಯ ಮಾಡಿದ್ರು. ಅವ್ರೇನು ಕರೀಲಿಲ್ಲ. ನಮ್ಮ ಒತ್ತಾಯದ ಮೇಲೆ ಕೊಟ್ಟು ಕರೀರಪ್ಪ, ವಿರೋಧ ಪಕ್ಷದವ್ರನ್ನು ಕೂಡ ನಾವು ಎಲ್ಲ ರೀತಿ ಬೆಂಬಲ ಕೊಡ್ತಿದ್ದೀವಿ, ಸಹಕಾರ ಕೊಡ್ತಿದ್ದೀವಿ, ನಮ್ಮ ಸಲಹೆ ಸೂಚನೆಗಳು ಕೊಡ್ತೀವಿ, ಕರೀರಿ ಅಂತ ಹೇಳಿದ್ರು. ಕರೆದರು. ಆಗ ಅನೇಕ ಸಲಹೆಗಳನ್ನು ಕೊಟ್ಟರು. ಅವನು ಯಾವುದನ್ನು ಕೂಡ ಗಣನೆಗೆ ತಗೊಳ್ಳಿಲ್ಲ ಸರ್ಕಾರ. ಅದಾದ ಮೇಲೆ DK ಶಿವಕುಮಾರ್ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಕಾಂಗ್ರೆಸ್ನಿಂದ ಒಂದು ಡೆಲಿಗೇಷನ್ ಬರ್ತೀವಿ ಅಂತ ಮಾತಾಡಿದ್ರು. ಆಗ ನಾವೆಲ್ಲ ಡೆಲಿಗೇಷನ್ ಹೋಗಿದ್ದು.
ಡೆಲಿಗೇಷನ್ ಹೋಗಿ ಒಂದು ಮನವಿ ಪತ್ರ ಕೊಟ್ಟಿದ್ದು ಅವರಿಗೆ. ಅದರಲ್ಲಿ 16 ಡಿಮ್ಯಾಂಡ್ಗಳನ್ನು ನಾವು ಇಟ್ಟಿದ್ದು. ಪೊಲಿಟಿಕಲ್ ಡಿಮ್ಯಾಂಡ್ಸ್ ಅಲ್ಲ, ಅದು ಕೋವಿಡ್-19 ಸಂಬಂಧಪಟ್ಟಂತೆ, ಮತ್ತೆ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ, ರೈತರಿಗೆ ಸಂಬಂಧಪಟ್ಟಂತೆ, ಕೃಷಿ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ, ಸಂಪ್ರದಾಯ ಕಸಬುಗಳನ್ನು ಮಾಡ್ತಕ್ಕಂಥ ಜನರಿಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಂಥ ಡಿಮ್ಯಾಂಡ್ಗಳು. ಆ ಡಿಮ್ಯಾಂಡ್ಗಳನ್ನು ಕೂಡ ಮಾಡಲಿಲ್ಲ. ಅದಾದಮೇಲೆ ನಾನು ಸಂಪ್ರದಾಯ ಕಸಬುಗಳು ಮಾಡ್ತಕ್ಕಂಥವರು, ಡ್ರೈವರ್ಸ್ಗಳು, ಬೀದಿ ವ್ಯಾಪಾರ ಮಾಡೋರು, ಎಲ್ಲ ಸಣ್ಣ ಪುಟ್ಟ ಕಸಬುಗಳು ಮಾಡ್ತಕ್ಕಂಥ ಎಲ್ಲ ಜನರನ್ನು ಕೂಡ ಕರೆದು ಮೀಟಿಂಗ್ ಮಾಡಿ ನಾನೊಂದು ಪತ್ರ ಬರೆದೆ. ಸುದೀರ್ಘವಾದಂಥ ಪತ್ರ, 5-6 ಪುಟ ಇರ್ತಕ್ಕಂಥ ಪತ್ರ ಬರೆದೆ. ಅದರಲ್ಲೂ ಇವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ. ಜನ ಎದುರಿಸ್ತಾ ಇರ್ತಕ್ಕಂಥದ್ದು ಈ ವರ್ಗದ ಜನ, ಕಾರ್ಮಿಕರು, ರೈತರು, ತರಕಾರಿ ಬೆಳೆಯೋರು, ಹೂ ಬೆಳೆಯೋರು, ಡ್ರೈವರ್ಗಳು, ಸಂಪ್ರದಾಯ ಕಸುಬು ಮಾಡ್ತಕ್ಕಂಥವ್ರು, ಇವ್ರದ್ದೆಲ್ಲ ಕಷ್ಟಗಳನ್ನೆಲ್ಲ ಹೇಳಿ ಪತ್ರ ಬರೆದೆ. ಅದಕ್ಕೂ ಏನು ಕ್ರಮ ತಗೊಳ್ಳಿಲ್ಲ. ಆಮೇಲೆ ಆಲ್ ಅಪೋಸಿಷನ್ ಪಾರ್ಟೀಸ್ ಮೀಟಿಂಗ್ ಕರೆದೆ. ಆಲ್ ಅಪೋಸಿಷನ್ ಮೀಟಿಂಗ್ ಕರೆದು ಎಲ್ಲರದ್ದು ಅಭಿಪ್ರಾಯ ತಗೊಂಡು ಕ್ರೋಢೀಕರಣ ಮಾಡಿ ಮತ್ತೆ ಒಂದು ಚಾರ್ಟರ್ ಆಫ್ ಡಿಮ್ಯಾಂಡ್ಸ್, ಹಕ್ಕೊತ್ತಾಯಗಳ ಒಂದು ಪತ್ರವನ್ನು ಕೊಟ್ಟು ನಾವೆಲ್ಲ ಹೋಗಿದ್ದು. ಡಿ ಕೆ ಶಿವಕುಮಾರ್, ನಾವು, CPI, CPM, JDS, ಆಮೇಲೆ ಲೋಕತಾಂತ್ರಿಕ ಜನತಾದಳ, ರೈತ ಮುಖಂಡರುಗಳು, ನಾವೆಲ್ಲ ಹೋಗಿದ್ದು. ಹೋಗಿ ಇನ್ನೊಂದು 24 ಡಿಮ್ಯಾಂಡ್ಗಳಿರ್ತಕ್ಕಂಥ ಪತ್ರ ಕೊಟ್ಟು 24 ಡಿಮ್ಯಾಂಡ್ಸ್. ಅದನ್ನ ಚಾರ್ಟರ್ ಆಫ್ ಡಿಮ್ಯಾಂಡ್ಸ್ ಅಂತ ಕರೆದು. ಅದ್ರ ಮೇಲೆ ಏನು ಕ್ರಮ ತಗೊಂಡಿಲ್ಲ. ನಾವು ಇಷ್ಟೆಲ್ಲ ಮಾಡಿದ್ಮೇಲೆ 2 ಅವರ್ ಮಾಡಿದ್ದು ಅದು ಬಹಳ ಕಮ್ಮಿ ಜನರಿಗೆ ಸಹಾಯ ಆಗ್ತಕ್ಕಂಥದ್ದು. ಒಂದು, ಶಿವಕುಮಾರ್ 1 ಕೋಟಿ ರೂಪಾಯಿ ಚೆಕ್ ಕೊಟ್ಟ ಮೇಲೆ ನಮ್ಮಲ್ಲೇ ಕರ್ನಾಟಕದೊಳಗಡೆ ಜಿಲ್ಲೆಗಳಿಗೆ, ಬೆಂಗಳೂರಿಂದ ಹೋಗ್ತಕ್ಕಂಥವ್ರಿಗೆ, ಬೇರೆ ಬೇರೆ ಭಾಗದಿಂದ ಹೋಗ್ತಕ್ಕಂಥವ್ರಿಗೆ ಫ್ರೀಯಾಗಿ ಕರ್ಕೊಂಡು ಹೋಗ್ಬೇಕು ಅಂತ ಮೊದಲು ಟು ಆ್ಯಂಡ್ ಫ್ರೋ ವಸೂಲು ಮಾಡ್ತಾ ಇದ್ರು. ಅದನ್ನು ಫ್ರೀಯಾಗಿ ಮಾಡಲಿಕ್ಕೆ ನಾವು ಕೊಟ್ಟ ಮೇಲೆ, ನಮ್ಮ ಒತ್ತಡ ಹಾಕಿದ ಮೇಲೆ ಫ್ರೀಯಾಗಿ ಕರ್ಕೊಂಡು ಹೋಗಿ ಮಾಡಿದ್ವಿ. ಎರಡನೇದು, ನಾವು ಲೆಟರ್ ಬರೆದು ನಿಯೋಗ ಹೋಗಿ ಎಲ್ಲ ಕೊಟ್ಟ ಮೇಲೆ 1610 ಕೋಟಿ ರೂಪಾಯಿದು ಒಂದು ಪ್ಯಾಕೇಜ್, ಸಣ್ಣ ಪ್ಯಾಕೇಜನ್ನು ಘೋಷಣೆ ಮಾಡಿದ್ರು. ಅದರಲ್ಲಿ 400 ಕೋಟಿಗೂ ಹೆಚ್ಚು ಸರ್ಕಾರ ಕಟ್ಟಡ ಕಾರ್ಮಿಕರ ಕಲ್ಯಾಣ ನಿಧಿಯಿಂದ ಸೇರ್ಕೊಂಡಿದೆ. ಅದರಲ್ಲಿ ಅದು ಇವ್ರ ದುಡ್ಡಲ್ಲ, ಸರ್ಕಾರದ ದುಡ್ಡಲ್ಲ, ಇನ್ನೂ ಕೊಟ್ಟಿಲ್ಲ ಇದನ್ನ, ಅದು ಸೇರ್ಕೊಂಡಿದೆ. ಅದು ಕಳೆದ್ರೆ ಮತ್ತೆ ಇನ್ನು ವೀವರ್ಸ್ಗೆ ಕೊಟ್ಟಿರ್ತಕ್ಕಂಥ 80 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡೋದು ಬಿಟ್ಟು, ಅದು ಮೊದಲೇ ಮಾಡಿತ್ತು, ಬಜೆಟ್ನಲ್ಲೇ ಮಾಡಿತ್ತು. 1100 ಕೋಟಿ ರೂಪಾಯಿ ಅಷ್ಟೇ ಸರ್ಕಾರ ಒಂದು ಘೋಷಣೆ ಮಾಡಿದೆ. ಸೊ ಅದರಲ್ಲೂ ಏನು, ಡ್ರೈವರ್ಗಳಿಗೆ, ಟ್ಯಾಕ್ಸಿ ಡ್ರೈವರ್ಗಳಿಗೆ, ರಿಕ್ಷಾ ಡ್ರೈವರ್ಗಳಿಗೆ, ವ್ಯೂವರ್ಗಳಿಗೆ, ಸವಿತಾ ಸಮಾಜದವರಿಗೆ, ಮತ್ತು ಧೋಬಿಗಳಿಗೆ, ಮಡಿವಾಳರಿಗೆ, ಈ ವರ್ಗದ ಜನರಿಗೆ, ಮಡಿವಾಳರು ಈ ವರ್ಗದ ಜನರಿಗೆ ಸ್ವಲ್ಪ ಎಕನಾಮಿಕ್ ಆರ್ಥಿಕ ಸಹಾಯ ಮಾಡ್ತಕ್ಕಂಥದ್ದನ್ನು ಮಾಡಿದ್ದಾರೆ. 5,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದಿನ್ನೂ ಬಟವಾಡೆ ಆಗಿಲ್ಲ, ಇನ್ನೂ ಹೋಗಿಲ್ಲ, ತಲುಪಿಲ್ಲ ಇನ್ನು ಅವ್ರಿಗೆ. ಸೊ ಸರ್ಕಾರ ಇವತ್ತು ಕಷ್ಟದಲ್ಲಿದ್ದಾರೆ. ಕಷ್ಟದಲ್ಲಿರ್ತಕ್ಕಂಥ ಜನರುಗಳಿಗೆ ಸ್ಪಂದಿಸ್ತಕ್ಕಂಥದ್ರಲ್ಲಿ ಸಂಪೂರ್ಣ ವಿಫಲ ಆಗಿದ್ದಾರೆ. ಇವತ್ತು ಈ ವಲಸೆ ಕಾರ್ಮಿಕರು ಬೇರೆ ಬೇರೆ ರಾಜ್ಯಗಳಿಗೆ ಯಾಕೆ ಹೋಗ್ತಾ ಇದ್ದಾರೆ, ಬೇರೆ ರಾಜ್ಯದಿಂದ ಯಾಕೆ ಬರ್ತಾ ಇದ್ದಾರೆ ಅಂತಂದರೆ, ಅವರನ್ನ ಸರ್ಕಾರ ಅವ್ರಿಗೆ ಕೊಡಬೇಕಾದಂಥ ಸವಲತ್ತುಗಳನ್ನು ಕೊಟ್ಟಿದ್ದಾರೆ. ಊಟ, ವಸತಿ, ಕುಡಿಯೋಕ್ಕೆ ನೀರು, ಸ್ನಾನ ಮಾಡೋಕ್ಕೆ ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ.
ಇಷ್ಟೊಂದು ಜನ ದೊಡ್ಡ ಪ್ರಮಾಣದಲ್ಲಿ ಹೋಯ್ತಿರ್ಲಿಲ್ಲ. 6 ಲಕ್ಷ ಜನ 7 ಲಕ್ಷ ಜನ ಹೋಗ್ತಾ ಇರಲಿಲ್ಲ. ಅವ್ರಿಗೇನು ಮಾಡಿಕೊಡ್ಲಿಲ್ಲ. ಬಹುಶಃ ಇವತ್ತು ಸರ್ಕಾರ ಈ ಲೇಬರ್ ಡಿಪಾರ್ಟ್ಮೆಂಟ್ನಿಂದ BBMPಯಿಂದ ಫುಡ್ ಪ್ಯಾಕೆಟ್ ಕೊಟ್ಟಿದ್ದಾರಲ್ಲ, ಅದು ಒಂದು 10% ಇರ್ಬೋದು ಟೋಟಲ್ ರಾಜ್ಯದಲ್ಲಿ, ಅಥವಾ ಬೇರೆ ಗೌರ್ಮೆಂಟ್ ವತಿಯಿಂದ ಏಜೆನ್ಸಿಗಳಿಂದ ಕೊಟ್ಟಿದ್ದರು ಒಂದು 10% ಇರ್ಬೋದು. 90% ಶಾಸಕರುಗಳು, ನಮ್ಮ ಪಕ್ಷದ ಶಾಸಕರುಗಳು, ಬೇರೆ ಪಕ್ಷದ ಶಾಸಕರುಗಳು ಕೂಡ ಇದ್ದಾರೆ, ಮತ್ತು NGOsಗಳು. ಇವರು 90% ಸಪೋರ್ಟ್ ಸಹಾಯ ಮಾಡಿದ್ದಾರೆ. ಒಂದು ವೇಳೆ ಇವರೇನಾದ್ರು ಮಾಡದೆ ಹೋಗಿದ್ರೆ, ಇಂಥ ಕಷ್ಟ ಪರಿಸ್ಥಿತಿನಲ್ಲಿ ಇವರು ಸಹಾಯ ಹಸ್ತ ಚಾಚದೆ ಹೋಗಿದ್ರೆ ರಾಜ್ಯದಲ್ಲಿ ಹಾಹಾಕಾರ ಆಯ್ತು. ಹಸುವಿನಿಂದಲೇ ಕೆಲವರು ಸಾಯ್ತಾ ಇದ್ದಾರೆ ಏನೋ. ದಿಸ್ ಇಸ್ ದಿ ಟ್ರೂತ್. ದೀಸ್ ಆರ್ ದಿ ಫ್ಯಾಕ್ಟ್ಸ್. ಸೊ ಈ ಥರ ಮಾಡಿ ಇವತ್ತು ವಿರೋಧ ಪಕ್ಷದವ್ರನ್ನ ಅಭಿಪ್ರಾಯನೂ ಕೇಳೋದಿಲ್ಲ, ನಾವೇ ಹೋಗಿ ಹೇಳಿದ್ರೂ ಕೇಳಲ್ಲ, ಯಾವುದನ್ನು ಕೂಡ ರಾಜ್ಯ ಸರ್ಕಾರ ಗಮನಕ್ಕೆ ತಗೊಂಡಿಲ್ಲ. ಈ ಮಧ್ಯೆ ಈ ಉರಿಯೋದ್ರ ಮೇಲೆ ಉಪ್ಪಾಕ್ತಾರೆ ಅಂತ ಹೇಳ್ತಾರಲ್ಲ, ಆ ಥರ ಇದು ಬೇರೆ ಶುರು ಮಾಡಿದ್ದಾರೆ. APMC ಆಕ್ಟ್. ರೈತರ ಹತ್ರ ತರಕಾರಿ ಬೆಳೆದರು, ಹೂ ಬೆಳೆದರು, ಭತ್ತ, ಜೋಳ, ಮೆಕ್ಕೆಜೋಳ, ಈರುಳ್ಳಿ, ತೊಗರಿ, ಇಂಥ ಅನೇಕ ಪದಾರ್ಥಗಳನ್ನು ತಗೊಳ್ಳಿಕ್ಕೆ ಹೋಗಲೇ ಇಲ್ಲ. ಇವತ್ತು ಎಲ್ಲ ಬೀದಿಗೆ ಸುರಿತಾ ಇದ್ದಾರೆ. ಇವತ್ತು ನಾನು ನೋಡಿದೆ ಪತ್ರಿಕೆಯಲ್ಲಿ, ಟೊಮೆಟೊನೆಲ್ಲ ಬೀದಿಗೆ ಸುರಿದಿದ್ದಾರೆ. ತರಕಾರಿ ಅಂತೂ ಕೊಂಡ್ಕೊಳ್ಳಲಿಲ್ಲ, ಹಣ್ಣುಗಳಂತೂ ಯಾರು ತಗೊಳ್ಳೋರಿಲ್ಲ. ಪಾಪ ಏನು ಮಾಡ್ತಾರೆ? ನಾನು ಹೋಗಿದ್ದೆ ಆನೇಕಲ್ಲು, ಮಾಲೂರು, ಹೊಸಕೋಟೆ ಆ ಭಾಗದಲ್ಲೆಲ್ಲ ಹೋಗಿ ನೋಡ್ಕೊಬಂದೆ ತರಕಾರಿ ಬೆಳೆದಿರ್ತಕ್ಕಂಥ ಪ್ರದೇಶಗಳಿಗೆ. ಅವ್ರು ಫ್ರೀಯಾಗಿ ತಗೊಂಡೋದ್ರು ಸಾಕು ಅನ್ನೋ ಮಟ್ಟಿಗೆ ಹೋಗಿ ಬಂದ್ಬಿಟ್ಟಿದ್ದಾರೆ ಪಾಪ ರೈತರು. ಯಾಕಂದ್ರೆ ಬೇರೆ ಬೆಳೆ ಹಾಕ್ಬೇಕಲ್ಲ. ಹಾಗಾಗಿ ಯಾರು ಕೊಂಡ್ಕೊಳ್ಳೋರಿಲ್ಲ. ನಾವು ಹೇಳಿದ್ದೋ ಎಲ್ಲ, ನಾವೆಲ್ಲ ಏನು ಹೇಳಿದ್ದೋ, ನೀವೇ ನೇರವಾಗಿ ಕೊಂಡ್ಕೊಳ್ರಿ, APMC ಮೂಲಕ ಕೊಂಡ್ಕೊಳ್ರಿ, ಆಪ್ಕಾಮ್ಸ್ ಮೂಲಕ ಕೊಂಡ್ಕೊಳ್ರಿ, ಸರ್ಕಾರವೇ ನೇರವಾಗಿ ತಗೊಂಡು ಜನಗಳಿಗೆ ಕೊಡ್ರಿ ಫ್ರೀಯಾಗಿ. ಏನು ಮಾಡಲಿಲ್ಲ. ಮಾರುಕಟ್ಟೆ ವ್ಯವಸ್ಥೆ ಮಾಡಿಕೊಡ್ರಿ, ಅದೇನು ಮಾಡಲಿಲ್ಲ. ಎಲ್ಲ ವರ್ಗದ ಜನರಿಗೆ ದುಡ್ಡು ಕೊಡ್ರಿ. ನಿಮ್ಗೆ ಆರ್ಥಿಕ ಚಟುವಟಿಕೆ ಕ್ರಿಯಾಶೀಲ ಆಗಬೇಕಾದ್ರೆ ಜನರ ಕೈಗೆ ದುಡ್ಡು ಇರಬೇಕಲ್ಲ, ಕೊಂಡ್ಕೊಳ್ಳೋ ಶಕ್ತಿ ಇದ್ರೆ ತಾನೆ. ನಿಮ್ಗೆ ಸರ್ಕಾರಕ್ಕೂ ಆದಾಯ ಬರಬೇಕಾದ್ರೆ ಕೊಂಡ್ಕೊಳ್ಳೋ ಶಕ್ತಿ ಇದ್ರೆ, ಮಾರುಕಟ್ಟೆ ಚಲಾವಣೆಯಲ್ಲಿ ಇದ್ರೆ ಮಾತ್ರ ಆಗ್ತದೆ. ಯಾರು ಕೊಂಡ್ಕೊಳ್ಳದೆ ಹೋದ್ರೆ ಉತ್ಪಾದನೆನೂ ಆಗಲ್ಲ, ಮಾರುಕಟ್ಟೆನೂ ಇರೋದಿಲ್ಲ, ಮಾರುಕಟ್ಟೆ ಕ್ರಿಯಾಶೀಲನೂ ಆಗಕ್ಕೆ ಸಾಧ್ಯನೇ ಆಗೋದಿಲ್ಲ. ಇದನ್ನ ಅನೇಕ ಆರ್ಥಿಕ ತಜ್ಞರು ಹೇಳಿದ್ರು, ಕೇಳಲಿಲ್ಲ, ಯಾರ ಮಾತು ಕೇಳಲಿಲ್ಲ. ರಘುರಾಮ್ ರಾಜನ್ ಹೇಳಿದ್ರು, ಅಭಿಜಿತ್ ಬ್ಯಾನರ್ಜಿ ಹೇಳಿದ್ರು, ರಾಹುಲ್ ಗಾಂಧಿಯವರು ಫೆಬ್ರವರಿನಲ್ಲಿ ಎಚ್ಚರಿಕೆ ಕೊಟ್ಟಿದ್ರು. 12 ಫೆಬ್ರವರಿನೇ. ಯಾವ ತಜ್ಞರ ಜೊತೆಲೂ ಮಾತಾಡಲಿಲ್ಲ ನರೇಂದ್ರ ಮೋದಿಯವರು. ಎಮೋಷನಲ್ ಇಶ್ಯೂಸು, ಎಮೋಷನಲ್ ಆಗಿ ಸ್ಟೇಟ್ಮೆಂಟು, ಚಪ್ಪಾಳೆ ತಟ್ಟಿ, ಜಾಗಟೆ ಹೊಡೀರಿ, ದೀಪ ಹಚ್ಚಿ. ನಾನು ಹೇಳಿದೆ, ಬಹಿರಂಗ ಹೋಗಿ ಹೇಳಿದೆ, ದೀಪ ಹಚ್ಚಬೇಕು ಅಂತಂದಾಗ ನಾನಂತೂ ದೀಪ ಹಚ್ಚಲ್ಲ. ನರೇಂದ್ರ ಮೋದಿ ಅವ್ರ ಮಾತು ಕೇಳಲ್ಲ ನಾನು. ದೀಪ ಹಚ್ಚೋದ್ರೆ ಇದು ಕಾಯಿಲೆ ಹೋಯ್ತದ? ಅದ್ರ ಬದಲು ಬಡವರಿಗೆ ದುಡ್ಡು ಕೊಡ್ರೆ, ಬಡವರ ಜೀವನ ಉಳಿಸಿ, ಕಾರ್ಮಿಕರ ರಕ್ಷಣೆ ಮಾಡಿ, ಅದು ಬಿಟ್ಬಿಟ್ಟು ಚಪ್ಪಾಳೆ ತಟ್ಟಿ. ಸೊ ಇದನ್ನೆಲ್ಲ ಮಾಡಿ ಇವತ್ತು ಫೇಲ್ ಆಗಿದ್ದಾರೆ.
ರೈತರು ಕಷ್ಟದಲ್ಲಿದ್ದಾರೆ, ಕಾರ್ಮಿಕರು ಕಷ್ಟದಲ್ಲಿದ್ದಾರೆ, ಸಾಮಾನ್ಯ ಜನ ಕಷ್ಟದಲ್ಲಿದ್ದಾರೆ. ಅದಕ್ಕೆ ಅಭಿಜಿತ್ ಬ್ಯಾನರ್ಜಿ ಅವರು ಹೇಳಿದ್ರು, ನೊಬೆಲ್ ಪ್ರಶಸ್ತಿ ವಿಜೇತರು, ಅವರು ಎಕನಾಮಿಸ್ಟು. ಈ ದೇಶದ 60% ಜನರಿಗೆ ಅವ್ರ ಕೈಗೆ ದುಡ್ಡು ಕೊಡ್ರಿ, ಕೊಂಡ್ಕೊಳ್ಳೋ ಶಕ್ತಿ ಬರಲಿ ಅಂತ ಹೇಳಿದ್ರು ಅವರು. ದಟ್ ದೇ ಹ್ಯಾವ್ ನಾಟ್ ಡನ್. 1,70,00,000 ಇಡೀ ದೇಶಕ್ಕೆ ನಾವು ಎಕನಾಮಿಕ್ ಪ್ಯಾಕೇಜ್ ಮಾಡಿದ್ದೀವಿ ಅಂತಂದ್ರು. ಯಾವ ಬಡವ್ರಿಗೂ ಸಿಕ್ಕಿರೋದು ಕಾಣೆ ನಾನು, ಯಾವ ರೈತರಿಗೂ ಅದರಿಂದ ಅನುಕೂಲ ಆಗಿರೋದು ಕಾಣೆ ನಾನು, ಯಾವ ಕಾರ್ಮಿಕರು ಅದರಿಂದ ಅನುಕೂಲ ಆಗಿದೆ ಅನ್ನೋದು ನನಗೆ ಕಾಣಿಸ್ತಾ ಇಲ್ಲ. ಯಾರಿಗೂ ಮಾಡಲಿಲ್ಲ. ದಿಸ್ ಇಸ್ ದಿ ಸ್ಟೇಟ್ ಆಫ್ ಅಫೇರ್ಸ್. ಇವ್ರು ಬೆನ್ನು ಇವರೇ ತಟ್ಟುಗಳದು. ನರೇಂದ್ರ ಮೋದಿಯವರು ಬಹಳ ವ್ಯವಸ್ಥಿತವಾಗಿ ಇಡೀ ಜಗತ್ತಿನಲ್ಲೇ ಬಹಳ ಚೆನ್ನಾಗಿ ಇದನ್ನು ನಿಭಾಯಿಸಿದ್ದಾರೆ. ಕೋವಿಡ್-19 ಇದೇನಾ ನಿಭಾಯಿಸಿರೋದು? ಸೊ ಇದ್ರ ಜೊತೆಗೆ ಈಗ APMC ಆಕ್ಟ್ ನೋಡಿ, 5 ಮೇ 2020 ಕೇಂದ್ರ ಸರ್ಕಾರದ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್, ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್, ಕೋಆಪರೇಷನ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಅಂತ ಒಂದು ಇಲಾಖೆ, ಕೃಷಿ ಇಲಾಖೆ, ಅವರು ಎಲ್ಲ ರಾಜ್ಯಗಳಿಗೆ ಪತ್ರ ಬರೆದಿದ್ದಾರೆ. ನಾವೊಂದು ಮಾಡೆಲ್ ಅಮೆಂಡ್ಮೆಂಟ್ನ ಆರ್ಡಿನೆನ್ಸ್ ಕಳಿಸ್ತಾ ಇದ್ದೀವಿ, ಅದು ನೀವು ಅದನ್ನು ಆರ್ಡಿನೆನ್ಸ್ ಹೊರಡಿಸಿ. ಅವ್ರು ಕಳಿಸ್ತಾರೆ ಮಾಡೆಲ್. How can the government of India dictate the states? It is against the federal structure of the constitution. ಇವ್ರು ಕಳಿಸಿರೋದು ನೋಡಿ, ನೀವೇನು ಹೇಳ್ತೀರಿ ಅಂದರೆ, the agriculture produce market committee markets have been playing a major role in maintaining supplies of essential commodities through physical aggregation and linkage to buyers through proper coordination and planning. In this regard, it may be appreciated that the department has circulated model agriculture, produce and livestock marketing, Felicitation and Promotion Act 2017. ಇದು ಹಿಂದೆನೇ ಬಂದಿತ್ತು, ವಿರೋಧ ಆಗಿತ್ತು. ಇದು ಈ ಮಾಡೆಲ್ ಕಳಿಸ್ಕೊಡ್ತಾ ಇದ್ದಾರಂತೆ. ಇದನ್ನೆಲ್ಲ ಮಾಡಬೇಕಂತೆ, ಆರ್ಡಿನೆನ್ಸ್ ಹೊರಡಿಸ್ಬೇಕಂತೆ. ಇದು ಮಲ್ಟಿನ್ಯಾಷನಲ್ಸ್ಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಮಾಡ್ತಕ್ಕಂಥದ್ದು. ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಇದು. ಮಾರ್ಕೆಟ್ ಒಳಗಡೆ ನಡೆಯಲ್ಲ ಇದು. ಈ ಆರ್ಡಿನೆನ್ಸ್, ಹೊಸ ಆರ್ಡಿನೆನ್ಸ್ ಪ್ರಕಾರ ಮಾರ್ಕೆಟ್ ಒಳಗಡೆ ನಡೆಯೋದು, ಪ್ರೈಸ್ ಫಿಕ್ಸೇಷನ್ ಆಗಲ್ಲ. ಲೂಟಿ ಹೊಡೆದು ಬಿಡ್ತಾರೆ, ರೈತರನ್ನು ಶೋಷಣೆ ಮಾಡಿಬಿಡ್ತಾರೆ. ಹೇಗೆ ಈಗ ಇವೆಲ್ಲ ಇದಾವಲ್ಲ, ಅದು ಮೆಟ್ರೋ, ಫ್ಲಿಪ್ಕಾರ್ಟ್, ಯಾವ್ಯಾವ ಇದಾವಲ್ಲ ಇವು, ಈ ರಿಲಯನ್ಸ್, ಫ್ಲಿಪ್ಕಾರ್ಟ್, ಡಿಮಾರ್ಟ್, ವಿಶಾಲ್, ಮೋರ್, ಫುಡ್ ವರ್ಲ್ಡ್, ನೀಲಗಿರೀಸ್, ಇಂಥವ್ರಿಗೆ ಸಹಾಯ ಮಾಡ್ಕೊಳಕ್ಕೆ ಇವರು ಒತ್ತಡಕ್ಕೋಸ್ಕರ ಮಾಡೋದು, ಮಲ್ಟಿನ್ಯಾಷನಲ್ ಒತ್ತಡಕ್ಕೆ ಮಾಡೋದು, ಇಂಥ ಒಂದು ಕಾನೂನನ್ನು ಮಾಡಿಸ್ಲಿಕ್ಕೆ ಕೊಟ್ಟಿದ್ದಾರೆ. ಇದು ರೈತರಿಗೆ ಮಾರಕ. ಇಂಥ ಕಾನೂನುಗಳನ್ನು ಮಾಡುವಾಗ, ರೈತರಿಗೆ ಸಂಬಂಧಪಟ್ಟಂಥ ಕಾನೂನುಗಳು ಮಾಡುವಾಗ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಬೇಕಾ ಬೇಡ? ಸಾರ್ವಜನಿಕವಾಗಿ ಚರ್ಚೆ ಆಗಬೇಕಾ ಬೇಡ? ಏನು ಏಕಾಏಕಿ ಆರ್ಡಿನೆನ್ಸ್ ಹೊರಡಿಸ್ಬಿಡೋದತ್ತೆ. ಯಾಕಂದ್ರೆ ಈಗ ಅಸೆಂಬ್ಲಿ ಇಸ್ ನಾಟ್ ಇನ್ ಸೆಷನ್, ಅದರಿಂದ ನಾವು ಆರ್ಡಿನೆನ್ಸ್ ಹೊರಡಿಸ್ತೀವಿ. ಎಲ್ಲಿ ಈ ಕೋವಿಡ್-19 ಎಲ್ಲೂ ಅಸೆಂಬ್ಲಿಗಳಿಲ್ಲ, ಈ ಆರ್ಡಿನೆನ್ಸ್ ಹೊರಡಿಸ್ಬಿಡೋದು ಇದು ರೈತರಿಗೆ ಮಾರಕವಾದದ್ದು. ಇದು ಒಂದು
lack legislation. ಮತ್ತೆ ಸಂವಿಧಾನದ ಪ್ರಕಾರ ಉಗ್ರಪ್ಪನವರು ಸಂವಿಧಾನ ತಜ್ಞರು ಅವರು. ಸೊ ಸ್ಟೇಟ್ ಲಿಸ್ಟ್ನಲ್ಲಿ ಬರೋದು. ದೇರ್ ಆರ್ 3 ಲಿಸ್ಟ್ ಲೆಜಿಸ್ಲೇಚರ್ ವಿಂಗಡಣೆ ಮಾಡಿದ್ದಾರೆ. ಸ್ಟೇಟ್ ಲಿಸ್ಟ್, ಸೆಂಟ್ರಲ್ ಲಿಸ್ಟ್ ಅಂಡ್ ಕನ್ಕರೆಂಟ್ ಲಿಸ್ಟ್ ಅಂತ. ಇದು ಸ್ಟೇಟ್ ಲಿಸ್ಟ್ನಲ್ಲಿ ಬರ್ತದೆ. ದಿ ಸೆಪರೇಷನ್ ಆಫ್ ಪವರ್ಸ್ ಅಂತ ನಾವೇನು ಕರಿತೀವಿ, ಆ ಸೆಪರೇಷನ್ ಆಫ್ ಪವರ್ಸ್ನಲ್ಲಿ ಬರೋದು ಲೆಜಿಸ್ಲೇಟಿವ್ ಪವರ್ಸ್. ಅದು ಸ್ಟೇಟ್ಗಳು ಬಿಡಬೇಕು, ರೈತರ ಜೊತೆ ಚರ್ಚೆ ಮಾಡಬೇಕು, ಸಾರ್ವಜನಿಕವಾಗಿ ಚರ್ಚೆ ಆಗಬೇಕು. ಇದನ್ನು ಮಾಡ್ತಾ ಇಲ್ಲ. ಇದನ್ನು ನಾವು ತೀವ್ರವಾಗಿ ವಿರೋಧ ಮಾಡುತ್ತೇವೆ. ಇದನ್ನು ಅಸೆಂಬ್ಲಿನಲ್ಲೇ ತರಬೇಕು. ಆರ್ಡಿನೆನ್ಸ್ ಮಾಡೋದನ್ನು ನಿಲ್ಲಿಸಬೇಕು. ರೈತರ ಜೊತೆ ಚರ್ಚೆ ಮಾಡಬೇಕು. ಅಸೆಂಬ್ಲಿನಲ್ಲಿ ಚರ್ಚೆ ಆಗಬೇಕು. ಆಮೇಲೆ ಇಂಥ ಕಾಯ್ದೆಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡಬೇಕು, ಹೊರತು ಮಾಡಬಾರ್ದು. ಇವತ್ತು ಎಲ್ಲ ಇಂಡಸ್ಟ್ರಿಯಲ್ ಲಾಸ್ಗಳಿದಾವಲ್ಲ, ಲೇಬರ್ ಲಾಸ್, ಅವೆಲ್ಲ ಕಾನೂನುಗಳನ್ನು ಕೂಡ ಸಸ್ಪೆಂಡ್ ಮಾಡಿಬಿಡ್ತಾರೆ. 2 ವರ್ಷನೋ 3 ವರ್ಷನೋ ಸಸ್ಪೆಂಡ್ ಮಾಡಿಬಿಡೋದು. ಯಾರಿಗೆ ಸಹಾಯ ಮಾಡಕ್ಕೆ ಇದು ಮಾಡ್ತಾರೆ? ಲೇಬರರ್ಸ್ಗ? ಯಾರಿಗೆ ಮಾಡ್ತಾ ಇರೋದು? ಮ್ಯಾನೇಜ್ಮೆಂಟಿಗೆ. ಮ್ಯಾನೇಜ್ಮೆಂಟ್ಗೆ ಸಹಾಯ ಮಾಡೋಕ್ಕೋಸ್ಕರ ಆಲ್ ಲೇಬರ್ ಲಾಸ್ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಜನಪರವಾದಂಥ ನಿರ್ಣಯನ, ಕಾರ್ಮಿಕರ ಪರವಾದಂಥ ನಿರ್ಣಯನ? ಇದನ್ನ ನಾವು ತೀವ್ರ ವಿರೋಧ ಮಾಡ್ತೀವಿ. ನಮ್ಮ ಪಕ್ಷದ ವತಿಯಿಂದ ಕೂಡಲೇ ಇದನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಈಗಾಗಲೇ ಪಂಚಾಯತ್, ಗ್ರಾಮ ಪಂಚಾಯಿತಿಗಳಿಗೆ 25ನೇ ತಾರೀಕು ಅವಧಿ ಮುಗಿದ. ಚುನಾವಣೆ ಮಾಡಬೇಕು. ಇಷ್ಟೊತ್ತಿಗಾಗಲೇ ಚುನಾವಣೆ ಪ್ರಾಸೆಸ್ ಎಲ್ಲ ಮುಗಿಬೇಕಾಗಿತ್ತು. ಅದು ಮಾಡಲಿಲ್ಲ. ಅದರರ್ಥ ಚುನಾವಣೆ ಮುಂದೂಡ್ತಾರೆ ಅಂತ ನಮಗೂ ಇರೋ ಇನ್ಫಾರ್ಮೇಷನು. ಚುನಾವಣೆ ಮುಂದೂಡಲಿಕ್ಕೆ ಆಗಲೇ ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ನಂಬರ್ 1. ನಂಬರ್ 2, ಅವ್ರ ಪಕ್ಷದ ಕಾರ್ಯಕರ್ತರನ್ನ ನಾಮಿನೇಟ್ ಮಾಡಬೇಕು ಅಂತಲೂ ಕೂಡ ತೀರ್ಮಾನ ತಗೊಂಡಿದ್ದಾರೆ. ಆಕ್ಚುಲಿ ಈ ಗ್ರಾಮ ಪಂಚಾಯಿತಿಗಳಿಗೆ ಪಕ್ಷ ಚಿಹ್ನೆ ಮೇಲೆ ಚುನಾವಣೆ ನಡೆಯಲ್ಲ. ಪಕ್ಷಾತೀತವಾಗಿ ಚುನಾವಣೆ ನಡೆಯಲು. ಅದಕ್ಕೆ ನಮ್ಮ ಪಕ್ಷದ ನಿಲುವು ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ, ಈಗಿರ್ತಕ್ಕಂಥ ಸದಸ್ಯರನ್ನೇ ಮುಂದುವರಿಸಬೇಕು ಮುಂದಿನ ಚುನಾವಣೆವರೆಗೆ. ಏನು ಮುಂದೂಡೋದಂಥ ಚುನಾವಣೆ 6 ತಿಂಗಳು ಮುಂದೂಡೋಕ್ಕೆ ಅವಕಾಶ ಇದೆ ಕಾನೂನಿನಲ್ಲಿ. ಜಿಲ್ಲಾಧಿಕಾರಿಗೆ ನಾಮಿನೇಷನ್ ಮಾಡ್ತಕ್ಕಂಥ ಅಧಿಕಾರ ಇದೆ. ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಜಿಲ್ಲಾ ಮಂತ್ರಿಗಳ ಮೂಲಕ ಹೆಸರುಗಳು ತಗೊಳ್ಳೋದು, ಅವ್ರ ಕಾರ್ಯಕರ್ತರನ್ನ ಜಿಲ್ಲಾಧಿಕಾರಿ ಮೂಲಕ ನಾಮಿನೇಟ್ ಮಾಡಿಸೋದು. ನಾನು ಈ ರೀತಿಯಾದಂಥ ಅವ್ರ ಪಕ್ಷದವ್ರನ್ನ ನಾಮಿನೇಟ್ ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷದವರು ತೀರ್ಮಾನ ಮಾಡಿದ್ದಾರೆ ಅಂತಕ್ಕಂಥದ್ದು ನನಗೆ ಖಚಿತವಾದಂಥ ಇನ್ಫಾರ್ಮೇಷನ್ನು. ಇದನ್ನು ಖಂಡತುಂಡವಾಗಿ ವಿರೋಧ ಮಾಡ್ತೀನಿ. ನಂಬರ್ 1. ನಂಬರ್ 2, ನಮ್ಮ ಪಕ್ಷದ ನಿಲುವು, ಈಗಿರ್ತಕ್ಕಂಥ ಸದಸ್ಯರುಗಳಿದ್ದಾರೆ ಅವರೇನು ಪಕ್ಷಾತೀತವಾಗಿರೋರು, ಯಾವ ಪಕ್ಷದವರು ಅಲ್ಲ. ಕಾಂಗ್ರೆಸ್ನವರು ಇದ್ದಾರೆ, BJPಯವರು ಇದ್ದಾರೆ, JDSನವರು ಇದ್ದಾರೆ, ಇಂಡಿಪೆಂಡೆಂಟ್ಸು ಇದ್ದಾರೆ, ಎಲ್ಲ ಪಕ್ಷದವರು ಇದ್ದಾರೆ. ಅವ್ರಿಗೆ ಮುಂದುವರಿಸಿ 6 ತಿಂಗಳು, ಆಮೇಲೆ ಚುನಾವಣೆ ಮಾಡಿ. ಅದು ಬಿಟ್ಟು ಭಾರತೀಯ ಜನತಾ ಪಕ್ಷದವ್ರನ್ನ ನೀವು ಮಾಡೋದಾದರೆ, ಸದಸ್ಯರನ್ನ ನಾಮಿನೇಷನ್ ಮಾಡೋದಾದರೆ, COVID-19 ಇದ್ರೂ ಕೂಡ ನಾವು ಬೀದಿಗಿಳಿದು ಹೋರಾಟ ಮಾಡುತ್ತೇವೆ. ಇದರಲ್ಲಿ ಯಾವುದೇ ಮುಲಾಜಿಲ್ಲ. ಸೊ ಇದನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಪಕ್ಷ ಇದನ್ನು ಹೇಳಲಿಕ್ಕೆ ಮಾಡ್ತಾ ಇದೆ. ಮತ್ತು ಅಧ್ಯಕ್ಷರು ಈಗಾಗಲೇ ನಿನ್ನೆ ಬೇರೆ ರಾಜ್ಯದಲ್ಲಿರ್ತಕ್ಕಂಥ ಕನ್ನಡಿಗರು ರಾಜ್ಯಕ್ಕೆ ಯಾರು ಬರ್ತಾ ಇದ್ದಾರೆ ಅವ್ರಿಗೆ ನಾವೇ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವೇ ದುಡ್ಡು ಕೊಡ್ತೀವಿ, ಅವರ ಟ್ರೈನ್ ಫೇರ್
ನಾವೇ ಕೊಡ್ತೀವಿ. ಅವ್ರನ್ನ ಕರ್ತರಿಸಿ ಕೂಡಲೇ ಪಾಪ ಅನೇಕ ಕಡೆಗಳಲ್ಲಿ, ಗೋವಾದಲ್ಲಿ, ಮಹಾರಾಷ್ಟ್ರದಲ್ಲಿ, ಆಂಧ್ರದಲ್ಲಿ, ಅನೇಕ ಭಾಗಗಳಲ್ಲಿ ಕನ್ನಡಿಗರು ಭಾಳ ಅಲ್ಲಿ ಸಿಗಾಕಬಿಟ್ಟಿದ್ದಾರೆ. ಆ ಬಾರ್ಡರ್ನಲ್ಲಿ ಬಂದು ಸಿಗಾಕಬಿಟ್ಟಿದ್ದಾರೆ. ಅಲ್ಲೇನು ಮಾಡಿದ್ದಾರೆ, ಆ ಜಿಲ್ಲಾಧಿಕಾರಿ ಕೊಟ್ಬಿಟ್ಟಿದ್ದಾರೆ. ಇವರು ಟ್ರೈನ್ ಇಲ್ಲ, ಬಸ್ಗಳಿಲ್ಲ, ಊಟ ಇಲ್ಲ, ವಸತಿ ವ್ಯವಸ್ಥೆ ಇಲ್ಲ. ಈ ಥರದ ಪರಿಸ್ಥಿತಿ ಇದೆ. ಅದಕ್ಕೆ ನಾವೇ ಪಕ್ಷದಿಂದ ನಿನ್ನೆ ತೀರ್ಮಾನ ಮಾಡಿದ್ದೀವಿ, ಕನ್ನಡಿಗರು ಯಾರ್ಯಾರು ಅಲ್ಲಿ ಸ್ಟ್ಯಾಂಡರ್ಡ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಪಕ್ಷದ ವತಿಯಿಂದಲೇ ಕೂಡ ನಮ್ಮ ಕಾರ್ಯಕರ್ತರು ಕೊಟ್ಟಿರೋ ದುಡ್ಡು, MLAಗಳು ಕೊಟ್ಟಿರೋ ದುಡ್ಡಿನಿಂದ ಅವ್ರನ್ನ ಕರ್ತರಿಸಬೇಕು ಅಂತೇಳಿ ಈಗಾಗಲೇ ರೈಲ್ವೆ ಯಾರನ್ನ ಭೇಟಿ ಮಾಡಿ ನಿನ್ನೆ ಅಧ್ಯಕ್ಷರು ಅವರಿಗೆ ಲೆಟರ್ ಕೊಟ್ಬಿಟ್ಟು ಬಂದಿದ್ದಾರೆ. ಸೊ ಒಟ್ಟಾರೆಯಾಗಿ ಈ COVID-19 ಬೇಗ ತೊಲಗಿದ್ರೆ ಭಾಳ ಸಂತೋಷ. ನಾನು ಪ್ರಾರ್ಥನೆ ಮಾಡ್ತೀನಿ ದೇವರಲ್ಲಿ. ಇದು ನನ್ನ ಪ್ರಕಾರ ವ್ಯಾಕ್ಸಿನೇಷನ್ ಆಗೋವರೆಗೂ ಇರ್ತದೋ ಏನೋ ಗೊತ್ತಿಲ್ಲ. ಬಟ್ ಸರ್ಕಾರ ಈ ಬೇಜವಾಬ್ದಾರಿತನ ಬಿಟ್ಟು, ಜನವಿರೋಧಿತನವನ್ನು ಬಿಟ್ಟು, ನಾವು ಹೇಳದಂಥ ಸಲಹೆಗಳನ್ನು ಕೂಡಲೇ ಅವುಗಳನ್ನು ಜಾರಿಗೆ ತರ್ತಕ್ಕಂಥ ಪ್ರಯತ್ನ ಮಾಡಬೇಕು. ಕಾರ್ಮಿಕರಿಗೆ, ರೈತರಿಗೆ, ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ, ಈ ವರ್ಗದ ಜನರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಮಾಡಲಿಲ್ಲ, ಈಗಾಗಲೇ ನಾವು ಅನೇಕ ಸಾರಿ ಭೇಟಿ ಮಾಡಿ ಒತ್ತಡ ಹಾಕಿದ್ದೀವಿ. ಇನ್ನು ಮುಂದೆ ನಾವು ಹೋರಾಟದ ಹಾದಿಯನ್ನು ಅನಿವಾರ್ಯವಾಗಿ ಹಿಡಿಬೇಕಾಗ್ತದೆ. ಹೋರಾಟವನ್ನು ಪ್ರಾರಂಭ ಮಾಡುತ್ತೇವೆ. ಅದನ್ನು ತೀರ್ಮಾನ ಮಾಡಿ ಒಂದಿನ ಕೂತ್ಕೊಂಡು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದನ್ನು ಹೋರಾಟ ಮಾಡ್ತೇವೆ ಅಂತಕ್ಕಂಥದ್ದನ್ನು ನಿಮಗೆ ನಿಮ್ಮ ಮೂಲಕ ಸರ್ಕಾರದ ಗಮನ ಸೆಳೆಯೋದು, ಎಚ್ಚರಿಕೆ ಕೊಡ್ತಕ್ಕಂಥದ್ದು, ಇದನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಇವತ್ತು ನಾವು ಮಾಡಿದ್ದೀವಿ. ಇಷ್ಟು ಹೇಳಲಿಕ್ಕೆ ಕರೆದಿದ್ದೀವಿ. ಅಧ್ಯಕ್ಷರು ಈಗಾಗಲೇ ಕೆಲವು ವಿಚಾರ ಹೇಳಿದ್ದಾರೆ. ನೋಡಿ, 15th ಪೇ ಕಮಿಷನ್ ಪ್ರಕಾರ, ರೆಕಮೆಂಡೇಶನ್ ಪ್ರಕಾರ ಇವತ್ತು ಡಿಸಿಷನ್ ಆಗಿದೆ. 6,195 ಕೋಟಿ ರೂಪಾಯಿ ಹಣನ 13 ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಇದರಲ್ಲಿ ಕರ್ನಾಟಕ ರಾಜ್ಯನ ಬಿಟ್ಟಿದ್ದಾರೆ. ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯದ ಬಗ್ಗೆ ಇರುವಂತ ಮಲ್ತಾಯಿ ಧೋರಣೆ ಈ 25 ಜನ MP-ಗಳು ಎಲ್ಲಾ ತರದಲ್ಲೂ ವಿಫಲ ಆಗಿರೋದನ್ನ ಕಾಣ್ತಾ ಇದೆ. ಈ ಯಡಿಯೂರಪ್ಪನವರ ಸರ್ಕಾರದ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಏನಿದೆ ಅನ್ನೋದು ಇಲ್ಲಿ ಪ್ರತಿ ಹಂತದಲ್ಲೂ ಕೂಡ ಇಲ್ಲಿ ಕಾಣ್ತಾ ಇದೆ. ದಿ ರಿಲೇಶನ್ಶಿಪ್ ಬಿಟ್ವೀನ್ ಯಡಿಯೂರಪ್ಪ ಗೌರ್ಮೆಂಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಇದರಲ್ಲ, ಇನ್ಕ್ಲೂಡಿಂಗ್ ರೈಲ್ವೆ ವಿಚಾರದಲ್ಲಿ ಎಲ್ಲ ಬೇರೆ ರಾಜ್ಯದಲ್ಲೆಲ್ಲ ಬಿಟ್ಟರು ಕೂಡ ನಮ್ಮ ರಾಜ್ಯದಲ್ಲಿ ನಮ್ಮದೇ ಆದಂತ ಒಂದು ತೀರ್ಮಾನ, ಯಾವ ತರದ ಸಹಕಾರ ಕೂಡ ಇವರು ಕೊಡಲಿಲ್ಲ. ಸೊ ಪ್ರತಿ ಒಂದು ಹಂತದಲ್ಲೂ ಕೂಡ ನಾನು ಒಂದೇ ವಿಚಾರ, ಈ ಹಣ 13 ರಾಜ್ಯಕ್ಕೆ ಕೊಟ್ಟು ನಮ್ಮ ರಾಜ್ಯಕ್ಕೆ ಕೊಡದೆ ಅಂತ ನಮ್ದು ಫೈನಾನ್ಷಿಯಲಿ ಸ್ವಲ್ಪ ಅನುಕೂಲ ಆಗಿದೆ, ಡಿಫಿಷಿಯಂಟ್ ಇಲ್ಲ ಅನ್ನೋದು ಅವರೊಂದು 15th ಪೇ ಕಮಿಷನ್ ಅವರು ಹೇಳ್ತಾರೆ. ಅದು ಫೈನಾನ್ಸ್ ಮಿನಿಸ್ಟರ್ ಇದಾಗಿದ್ದರು, ಯು ವಿಲ್ ಬಿ ಎ ಬೆಟರ್ ಮ್ಯಾನ್. ಬಟ್ ಅದು ಇದು ಕೋವಿಡ್ ವಿಚಾರಕ್ಕೆ ಅಂತ ಹೇಳ್ತಾರೆ. ಕೋವಿಡ್ಗೂ ಪೇ ಕಮಿಷನ್ಗೂ ಏನ್ ಸಂಬಂಧ? ನಮ್ಮ ರಾಜ್ಯದಲ್ಲಿ ಏನ್ ನಂಬರ್ ಇದೆ, ನಮ್ಮ ರಾಜ್ಯದಲ್ಲಿ ಏನ್ ಸ್ಟ್ರೆಂತ್ ಇದೆ, ನಮ್ಮ ರಾಜ್ಯದಲ್ಲಿ ಚೀಫ್ ಮಿನಿಸ್ಟರ್ ಬಜೆಟ್ ಸ್ಪೀಚ್ ಅಲ್ಲೇ ಒಪ್ಕೊಂಡಿದ್ದಾರೆ ಫೈನಾನ್ಷಿಯಲಿ ನಮಗೆ ಬಹಳ ಪ್ರಾಬ್ಲಮ್ ಇದೆ ಅಂತ. 20,000 ಕೋಟಿ ರೂಪಾಯಿ ಆಂಧ್ರ ಇವರು ಕೇರಳ ಅವರು ಮಾಡ್ತಾರೆ, 35,000 ತೆಲಂಗಾಣ ಮಾಡ್ತಾರೆ. ನಾವು ಅದಕ್ಕೆ ಹೇಳ್ತಾ ಇರೋದು, ಯು ಕಾಲ್ ಎ ಸ್ಪೆಷಲ್ ಸೆಷನ್, ವಿ ವಿಲ್ ಡಿಸ್ಕಸ್. ನಾವು ನಿಮ್ಗೆ ಏನ್ ಬೇಕೋ ಸಲಹೆ ಕೊಡ್ತೀವಿ, ನಿಮ್ ಜೊತೆ ಇರ್ತೀವಿ, ನಿಮ್ಗೆ ಏನ್ ಬೇಕೋ ಪಾಸ್ ಮಾಡ್ತೀವಿ, ನಮ್ದು ಎಲ್ಲ ವಿಚಾರವನ್ನ ಕೇಳಿ ವೈಟ್ ಪೇಪರ್ ಕೊಡಿ, ಎಲ್ಲ ವರ್ಗದ ಜನರಿಗೆ ಸಹಾಯ ಮಾಡಿ, ಬಡವರಿಗೆ, ಮಧ್ಯಮ ವರ್ಗದವ್ರಿಗೆ, ಎಂಪ್ಲಾಯರ್ ಅಂಡ್ ದಿ ಎಂಪ್ಲಾಯಿ, ರೈತ ಮತ್ತು ಎಲ್ಲರೂ ಕೂಡ, ಇನ್ಕ್ಲೂಡಿಂಗ್ ದಿ ಮಾರ್ಕೆಟಿಂಗ್. ಒಂದು ನಾನು ಹೇಳ್ತಾ ಇದ್ದೀನಿ ನಿಮ್ಗೆ, ಈಗ ಅದನ್ನೇ ನಮ್ಮ ನಾಯಕರು, ವಿರೋಧ ಪಕ್ಷದ ನಾಯಕರು ಹೇಳಿದ್ದು, ಒಂದು ಕಡೆ ಕೂಡ ಅವರು ರೈತ ಬೆಳೆದಂತ ಪದಾರ್ಥನ ತೆಗೆದುಕೊಳ್ಳಿಲ್ಲ. ಒಂದು ಕಡೆ ಅವನಿಗೆ ಸಹಾಯ ಏನ್ ಮಾಡಬೇಕು, ಅವನಿಗೆ ಲಿಂಕೇಜ್ ಕೊಡಬೇಕು, ಅವನಿಗೊಂದು ಬೆಲೆಯನ್ನ ನಿಗದಿ ಮಾಡ್ಕೊಡ್ಬೇಕು, ಅದನ್ನು ನಾವು ಮಾಡಲಿಲ್ಲ.
ಯಾವ APMC ಫಂಕ್ಷನ್ ಆಗಲಿಲ್ಲ, ಎಲ್ಲೂ ಕೂಡ ಪರ್ಚೇಸ್ ಮಾಡೋದಿಲ್ಲ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿತ್ತು ಅದು ಬರೀ ಪೇಪರ್ ಅಲ್ಲಿ ಉಳ್ಕೋತೆ ಹೊರತು ಎಲ್ಲೂ ಕೂಡ ಇಲ್ಲ. ಏನು ನಮ್ಮ ಕಾರ್ಯಕರ್ತರು, ನಮ್ಮ ರೈತರು ಸುಮಾರು 100 ಕೋಟಿ ರೂಪಾಯಿ ಹೆಚ್ಚು ತರಕಾರಿನ ಖರೀದಿ ಮಾಡಿಬಿಟ್ಟು ಜನರಿಗೆ ಹಂಚಿ ಒಂದು ಪ್ರೈಸ್ ಅನ್ನ ಒಂದು ಹಂತಕ್ಕೆ ತೆಗೆದುಕೊಂಡು ಬಿಟ್ರೆ, ಇಡೀ ಸರ್ಕಾರ ನಾನು ಹೇಳ್ತಿದ್ದೀನಿ, ಒಂದು ಹಂತ ಅಲ್ಲ, ಎಲ್ಲ ವರ್ಗ ಜನ, ಯಾವ್ಯಾವ ಸೆಕ್ಷನ್ ತೆಗೆದುಕೊಳ್ಳಿ ಎಲ್ಲ ವರ್ಗಕ್ಕೂ ಇವತ್ತು ಆಗಿರುವಂತ ಅನ್ಯಾಯ ಇವತ್ತು ಇಡೀ ನಮ್ಮ ರಾಜ್ಯದಲ್ಲಿ ಒಂದೊಂದರ ಅಲ್ಲ. ಇಡೀ ರಾಷ್ಟ್ರದ ಬೇರೆ ವಿಚಾರ ನಾವು ಚರ್ಚೆ ಮಾಡೋಣ, ಆದ್ರೆ ನಮ್ಮ ರಾಜ್ಯದಲ್ಲಿ ಸಂಪೂರ್ಣವಾಗಿ ಈ ಸರ್ಕಾರ ಇದನ್ನ ಹ್ಯಾಂಡಲ್ ಪ್ರಾರಂಭದಿಂದ ಹಿಡಿದು ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕ ಹೇಳ್ದಂಗೆ ಬರುವಂತ ಒಂದು 25-26 ಜನ ಎಲ್ಲ ಒಂದ್ ಕಡೆ ಇಟ್ಬಿಟ್ಟು ಮಾಡಿ ಏನ್ ಬೇಕಾದ್ರೂ ಮಾಡೋದು ಬಿಟ್ಬಿಟ್ಟು ಇಡೀ ದೇಶದಲ್ಲೇ ಆ ನಂಬರ್ ಇತ್ತು. ಅದು ಬಿಟ್ಬಿಟ್ಟು ಇಡೀ ದೇಶನ ಲಾಕ್ಡೌನ್ ಮಾಡಿ ಬರೀ 4 ದಿನದಲ್ಲಿ ಮಾಡಿ ಇಡೀ ದೇಶನ ಬಂಧನಕ್ಕೆ ಒಳಗಾಗಿಟ್ಟಿದ್ದನ್ನ ಇಡೀ ದೇಶ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಘಂಟಾಘೋಷ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದು ನೀವು ಕೇಳದಿಲ್ಲಪ್ಪ. 15th ಫೈನಾನ್ಸ್ ಕಮಿಷನ್ ಶಿಫಾರಸು ನವೆಂಬರ್ 2019 ಸಬ್ಮಿಟ್ ಮಾಡಿದ್ದಾರೆ. 1 ವರ್ಷಕ್ಕೆ ಇಂಟ್ರೀಮ್ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ. ಅಲ್ಲಿ ಶಿಫಾರಸು ಮಾಡಿರ್ತಕ್ಕಂಥ ಹಣನ ಕೆಲವು ರಾಜ್ಯಗಳಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. COVID-19ಗೂ ಆಗ 15th ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ಗೂ ಏನೇನು ಅರ್ಥಾತ್ ಸಂಬಂಧ ಇಲ್ಲ, ಅದಕ್ಕೂ ಇದಕ್ಕೂ ಲಿಂಕ್ ಮಾಡಬೇಕಾಗತ್ತೆ ಇಲ್ಲ. ಇನ್ನೊಂದು ನೀವು ಜ್ಞಾಪಕ ಇಟ್ಗೆ ನಿಮ್ಮ ಗಮನಕ್ಕಿರಲಿ, 15th ಫೈನಾನ್ಸ್ ಕಮಿಷನ್ನವರು 3 ರಾಜ್ಯಗಳಿಗೆ 6,000 ಚಿಲ್ಲರೆ ಕೋಟಿ ರೆಕಮೆಂಡ್ ಮಾಡಿದ್ದಾರೆ. ಯಾವ ರಾಜ್ಯಗಳಿಗೆ ಡೆವಲ್ಯೂಷನಲ್ಲಿ ಕಡಿಮೆ ಆಯಿತು, 13 ರಾಜ್ಯಗಳಿಗೆ, ಅದೇ ನಮ್ಮ ರಾಜ್ಯಕ್ಕೆ ಕಡಿಮೆ ಆಯಿತು, ಡೆವಲ್ಯೂಷನ್ನಲ್ಲಿ ಕಡಿಮೆ ಆಯಿತು. ಅದನ್ನು ಚೀಫ್ ಮಿನಿಸ್ಟರ್ ಬಜೆಟ್ನಲ್ಲಿ ಒಪ್ಕೊಂಡಿದ್ದಾರೆ. ಸೊ ಇವರಿಗೆ ಸ್ಪೆಷಲ್ ಗ್ರ್ಯಾಂಟ್ಸ್ ಅಂತೇಳಿ ಕರ್ನಾಟಕಕ್ಕೆ 5,495 ಕೋಟಿ ರೂಪಾಯಿ ಶಿಫಾರಸು ಮಾಡಿದರು. 5,495 ಕೋಟಿ ಶಿಫಾರಸು ಮಾಡಿದರು. ಅದನ್ನ ನಿರ್ಮಲಾ ಸೀತಾರಾಮನ್ ಅವರು ಅದನ್ನ ರದ್ದು ಮಾಡಿ ಆ ಶಿಫಾರಸನ್ನು ಜಾರಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಈ ರಾಜ್ಯದಿಂದ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ದೇಶದ ಹಣಕಾಸು ಮಂತ್ರಿ ಆಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಈ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ದ್ರೋಹ 5,495 ಕೋಟಿ. 15th ಫೈನಾನ್ಸ್ ಕಮಿಷನ್ ಶಿಫಾರಸು ಮಾಡೋದು ಇಂಟ್ರೀಮ್ ರಿಪೋರ್ಟ್ನಲ್ಲಿ. ಅದು ಈಗ ಎಷ್ಟು ಕೋಟಿ, 6,000 ಚಿಲ್ಲರೆ ಕೋಟಿ ಎಷ್ಟೋ ಮಾಡಿದಾರಲ್ಲ 13 ರಾಜ್ಯಗಳಿಗೆ. ಇಲ್ಲಿ ಏನಾಗಿದೆ, ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ಸು ನಮಗೆ ಹೋದ ಸಾರಿ ಇದ್ದದಕ್ಕಿಂತ ಕಡಿಮೆ ಆಗ್ಬಿಟ್ಟಿದೆ. 42%ಗಿಂತ 41% ಬಂದ್ಬಿಟ್ಟದೆ. ಮತ್ತು ಇಂಟರ್ ಸ್ಟೇಟ್ ಇದರಲ್ಲಿ ಅಲೋಕೇಶನ್ನಲ್ಲೂ ಕೂಡ ಕಡಿಮೆ ಆಗ್ಬಿಟ್ಟದೆ ನಮಗೆ. ಸೊ ನಮ್ಮ ರಾಜ್ಯಕ್ಕೆ ಅದಕ್ಕೋಸ್ಕರನೇ 5,495 ಕೋಟಿ ಸ್ಪೆಷಲ್ ಗ್ರ್ಯಾಂಟ್ಸ್ ಕೊಡೋಕ್ಕೆ ಶಿಫಾರಸು ಮಾಡಿತ್ತು. ಅದನ್ನೇ ಸೀತಾರಾಮನ್ ಬೇಡ, ಕೊಡೋದು ಬೇಡ ಅಂತ ಪತ್ರ ಬರೆದು ಬಿಟ್ಟಿದ್ದಾರೆ ಅವರಿಗೆ. ಈ ಶಿಫಾರಸನ್ನ ನಾವು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ, ಇದನ್ನು ವಾಪಸ್ ತಗೊಳ್ಳಿ ಅಂತ 15th ಫೈನಾನ್ಸ್ ಕಮಿಷನ್ಗೆ ಹೇಳ್ಬಿಟ್ಟಿದ್ದಾರೆ. ಸೊ GST ಬರಲಿಲ್ಲ, ಟ್ಯಾಕ್ಸ್ ಡೆವಲ್ಯೂಷನ್ ಬರಲಿಲ್ಲ. ಈ ವರ್ಷನೂ ಇಲ್ಲಿವರೆಗೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಇವತ್ತಿನವರೆಗೆ ಬಂದಿಲ್ಲ. ಅದು ಇನ್ನೊಂದು ದಿನ ಹೇಳ್ತೀನಿ. ಇಲ್ಲ, ಇದು ಹೇಳಪ್ಪ ಸಾಕು. ITC ಪೀಠಗಳು ಯಾರು ಕೇರಳದವ್ರಿಗೆ 20,000 ಕೋಟಿ ಮಾಡಕ್ಕೆ ಎಲ್ಲಿಂದ ಬಂತು? ನೋಡಪ್ಪ, ನಾನು ಯಡಿಯೂರಪ್ಪನವ್ರಿಗೆ ಹೇಳಿದ್ದೆ 50,000 ಕೋಟಿ ರೂಪಾಯಿನ ಕೇಂದ್ರ ಸರ್ಕಾರಕ್ಕೆ ಕೇಳ್ರಿ ಅಂತ ಒತ್ತಾಯ ಮಾಡಿದ್ದೆ. ನಾನು 50,000 ಕೋಟಿ ರೂಪಾಯಿನ ಪ್ಯಾಕೇಜ್ ಕೇಳ್ರಿ ಕೇಂದ್ರ ಸರ್ಕಾರದಿಂದ. ಕೇಳುವಾಗ ಬಹಳ
ಸಂಕುಚಿತ ಭಾವನೆ ಇಟ್ಕೊಂಡು ಕೇಳಕ್ಕೆ ಹೋಗ್ಬೇಡಿ, ಸ್ವಲ್ಪ ಉದಾರವಾಗಿ ಕೇಳ್ರಿ ಅಂತ ಹೇಳಿದ್ದೆ. ಇವ್ರು ಕೇಳಿದ್ರೋ ಬಿಟ್ರೋ ಗೊತ್ತಿಲ್ಲ ನನಗೆ. ಕೇಂದ್ರ ಸರ್ಕಾರ ಇವತ್ತಿನವರೆಗೆ ಕರ್ನಾಟಕಕ್ಕೆ ₹1 ಕೊಟ್ಟಿಲ್ಲ. ಥ್ಯಾಂಕ್ ಯು. ಅದೇನಪ್ಪ ಆ ಕಡೆ ಹೇಳ್ತೀನಿ. ಎಲ್ಲ ಡೈಲ್ಯೂಟ್ ಮಾಡೋದು ಬೇಡ. ಸುಧಾರಬೇಕು. ಆಫೀಸರ್ ಕೊಡಿಸಿ ಕಾಫಿ ಟೀ ಕೊಡೋದು ಇವರೇ ಟೀ ಸಾಹೇಬ್ರ ಇದನ್ನ ಅಪೋಸಿಷನ್ ಟೀ it is very unfortunate that the government want to help the MNCs. Initially they may tell that we are going to get them a good price. The cooperative system, without consulting the farmers and all section of people, Karnataka is a state with a federal structure. It is not a central government here or not a central rule here. So as far as the Congress party is concerned in Karnataka, we are going to oppose this. We will fight with in the interest of the farmers. This is not right. Number 2, on the labor law. Let they give incentives to various industrialists. Let investments come to India. Let they help them. But taking out the labor against the International Labour Organization, including the BJP also, which has a labor wing, also has opposed this. This is very much against the labor system, and we all are opposing that. As far as the Congress party is concerned,